ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕ್ಷೇತ್ರ ದೈವ ಶ್ರೀ ಗುರು ಕಾಡಸಿದ್ದೇಶ್ವರನಿಗೆ, ಕಾರ್ಯಕ್ರಮದ ಪ್ರೇರಣಾ ಶಕ್ತಿಯಾದ ಶ್ರೀ ಅಪ್ಪಯ್ಯಪ್ಪ ಮಹಾಸ್ವಾಮಿಗಳವರಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಸತ್ಸಂಗದಲ್ಲಿ ಭಾಗಿಯಾಗಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ. ಆತ್ಮವನ್ನು ಉದ್ದೀಪನಗೊಳಿಸುವ ಮಾತುಗಳು ಆಭರಣಗಳಿಗಿಂತಲೂ ಹೆಚ್ಚು ಅಮೂಲ್ಯವಾದವುಗಳು. ಇದು ಒಬ್ಬ ಶ್ರೇಷ್ಠ ಜ್ಞಾನಿಗಳ ಮಾತು. ಅವರು ಏನು ಹೇಳ್ತಾರೆ ಅಂದರೆ, ನಿಜವಾದ ಆಭರಣಗಳು ಯಾವುವು, ಎಂತಹ ಆಭರಣಗಳನ್ನು ಧರಿಸುವುದರಿಂದ ಮನುಷ್ಯನ ಜೀವನ ಶೃಂಗಾರವಾಗುತ್ತದೆ ಅನ್ನೋದನ್ನು ತಿಳಿಸ್ತಾರೆ. ಶರೀರದ ಮೇಲೆ ಧರಿಸುವಂಥ ವಸ್ತುಗಳಿಂದ ಮಾಡಿದ ಆಭರಣಗಳು ಶರೀರದ ಮೇಲೆ ಇರುವವರೆಗೆ ಮಾತ್ರ ಅಲಂಕಾರವನ್ನು ತೋರಿಸ್ತವೆ. ಆದರೆ ಮಹಾತ್ಮರ ಮಾತುಗಳು, ಜ್ಞಾನದ ದೀಪಗಳು ಸದಾವಕಾಲ ಆತ್ಮವನ್ನು ಉದ್ದೀಪನಗೊಳಿಸೋದರಿಂದ, ನಮ್ಮನ್ನು ಜಾಗೃತ ಮಾಡೋದರಿಂದ, ನಾವು ತಪ್ಪಿದಾಗ ಒಮ್ಮೊಮ್ಮೆ ನಮ್ಮನ್ನು ಸರಿ ದಾರಿ ಕಡೆಗೆ ಕರೆದುಕೊಂಡು ಹೋಗೋದರಿಂದ, ಅಂತಹ ಮಾತುಗಳು ಆಭರಣಗಳಿಗಿಂತಲೂ ಮುತ್ತು ರತ್ನಗಳಿಗಿಂತಲೂ ಹೆಚ್ಚು ಅಮೂಲ್ಯವಾದವುಗಳು. ಅವುಗಳ ಬೆಲೆ ಬಹಳ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಯಾವಾಗ ಇಂಥ ಮಾತುಗಳ ಬೆಲೆ ಹೆಚ್ಚಾಗುತ್ತೆ ಅಂದರೆ, ಅಂತಹ ಮಾತುಗಳನ್ನು ನಾವು ಕೇಳಿದ ಮೇಲೆ, ನಮ್ಮ ಕಿವಿಗೆ ಬಿದ್ದ ಮೇಲೆ, ಅವುಗಳನ್ನು ಕೇಳಿ ಪಕ್ಕಕ್ಕಿಟ್ಟರೆ ಅವುಗಳ ಬೆಲೆ ಹೆಚ್ಚಾಗೋದಿಲ್ಲ. ಓದಿ ಪಕ್ಕಕ್ಕಿಟ್ಟರೆ, ಮರೆತು ಬಿಟ್ಟರೆ ಅವುಗಳ ಬೆಲೆ ಹೆಚ್ಚಾಗೋದಿಲ್ಲ. ಬದಲಿಗೆ ಜೀವನದ ಹಾದಿ ಪೂರ್ಣ ಸವೆಯವರೆಗೂ, ಮುಗಿಯುವವರೆಗೂ ಅವುಗಳನ್ನು ನಮ್ಮ ನಿಜವಾದ ಆಸ್ತಿಯ ಹಾಗೆ ಜೋಪಾನ ಮಾಡಿ ನಮ್ಮ ಜೊತೆಲೇ ಇಟ್ಟುಕೊಂಡ್ರೆ ಅವುಗಳ ಬೆಲೆ ಹೆಚ್ಚಾಗ್ತದೆ. ಇಲ್ಲದೇ ಇದ್ದರೆ ಮೂರ್ಖನ ಕೈಯಲ್ಲಿ ಇರುವ ಹಾಗೆ ಮಾಣಿಕ್ಯ ಬೆಲೆಯನ್ನು ಹೇಗೆ ಕಳ್ಕೊಳ್ತದೋ ಹಾಗೆ ಮಹಾತ್ಮರ ಮಾತುಗಳು ನಮ್ಮ ಬದುಕಿಗೆ ಉಪಯುಕ್ತ ಆಗೋದಿಲ್ಲ. ಆದ್ದರಿಂದ ನಾವು ತಿಳುವಳಿಕೆ ಬಂದ ಮೇಲೆ, ನಮಗೆ ಗೊತ್ತಾಗೋದಕ್ಕೆ ಚಾಲು ಆದಮೇಲೆ, ಇಂಥ ವಿಚಾರಗಳು ಯಾವ್ಯಾವ ಇದಾವೋ ಅಂದರೆ, ನಮ್ಮ ಸ್ವಭಾವವನ್ನು ಬದಲಿ ಮಾಡುವಂಥ ವಿಚಾರ ಯಾವ್ಯಾವ ಇದಾವೋ, ನಮ್ಮ ಗುಣ, ನಮ್ಮ ನಡತೆ, ನಮ್ಮ ಮಾತು, ನಮ್ಮ ಕೃತಿ, ನಮ್ಮ ಆಲೋಚನೆಗಳಿಗೆ ನಿರ್ದೇಶನ ಮಾಡುವಂಥ ಮಾತುಗಳು ಯಾವ್ಯಾವ ಇದಾವೋ ಅವುಗಳನ್ನು ಜೋಪಾನ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಅವುಗಳನ್ನು ಗಳಿಸೋದಕ್ಕೆ ಪ್ರಾರಂಭ ಮಾಡಬೇಕು. ಅಸಂಖ್ಯಾತ ಮಾತುಗಳು ಅಂಥವಿದ್ದಾವೆ. 4-6 ಮಾತುಗಳು ಸಾಕು. ನಾವು ಈ ಜೀವನ ಯಾನದೊಳಗಡೆ ತಪ್ಪು ಹಾದಿ ಹಿಡಿಲಾರದ ಹಾಗೆ ನಮ್ಮನ್ನು ಸದಾಕಾಲ ಎಚ್ಚರದಿಂದ ಇಡೋದಕ್ಕೆ
4 ಮಾತುಗಳು ಸಾಕು. ಅದರಲ್ಲಿ ನಾವು ಭೇದ ಎಣಿಸಬಾರ್ದು. ಯಾರು ಹೇಳಿದ ಮಾತು, ಯಾವ ಪಂಥದ ಮಾತು, ಯಾವ ಕಾಲದ ಮಾತು, ಯಾವ ಪ್ರಾಂತ್ಯದ ಮಾತು ಅಂತ ಭೇದ ಎಣಿಸಬಾರ್ದು. ನಮ್ಮ ದಾರಿಯೊಳಗಡೆ ಎಡವಲಾರದ ಹಾಗೆ, ತಪ್ಪು ಹೆಜ್ಜೆ ಇಡಲಾರದ ಹಾಗೆ ಬೆಳಕು ತೋರಿಸೋದಕ್ಕೆ ಯಾವ ಮಾತಾದ್ರೇನು, ನಮಗದು ಉಪಯೋಗ ಇತ್ತು ಅಂದರೆ, ಅದರಿಂದ ನಮಗೆ ಅನುಕೂಲ ಆಗುತ್ತಿತ್ತು ಅಂದರೆ ಅದನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸ್ವೀಕರಿಸಬೇಕು. ನಾವು ಲೈಟ್ದ ಕಂಪನಿ ಯಾವುದು ಅಂತ ತಪಾಸ್ ಮಾಡಬೇಕು. ಲೈಟ್ದ ಕೆಲಸ ಏನು ಅಂತ ವಿಚಾರ ಮಾಡಬೇಕು. ಇದು ಯಾವ ಕಂಪನಿದು, ಯಾವ ದೇಶದ್ದು ಅಂತ ವಿಚಾರ ಮಾಡಿದರೆ ನಾವು ಮೂರ್ಖರು. ನಮಗೆ ಲೈಟ್ ಬೇಕಾಗಿರೋದು ಬೆಳಕು ತೋರಿಸೋದಕ್ಕೆ, ಬಲ್ಬ್ ಬೇಕಾಗಿರೋದು ಬೆಳಕು ತೋರಿಸೋದಕ್ಕೆ. ನಾವು ಇಂಥದ್ದೇ ಕಂಪ್ನಿದ ಬಲ್ಬ್ ಇದ್ರೆ ಮಾತ್ರ ತಗೋತೀವಿ ಅಂದರೆ ಕತ್ತಲೊಳಗಡೆ ಕುತ್ಕೋಬೇಕಾಗ್ತದೆ. ನಮಗೆ ಕತ್ತಲು ಬೇಡ, ಅದಕ್ಕೊಂದು ಬಲ್ಬ್ ಬೇಕು. ಅದು ಉರಿದ್ರೆ ಸಾಕು, ಬೆಳಕು ತೋರಿಸಿದ ಸಾಕು. ಹಂಗೆ ನಾವು ಇಂಥ ವಿಚಾರಗಳನ್ನು, ಧರ್ಮ ಸೂಕ್ಷ್ಮಗಳನ್ನು ಸ್ವೀಕರಿಸಬೇಕು. ತಿಳಿದವರು ಬಾಳಿನೊಳಗಡೆ ದೊಡ್ಡ ಗೊಂದಲ ಏನು ಅಂದರೆ ಇಂಥ ಸಣ್ಣ ಸಣ್ಣ ಎಡವಟ್ಟುಗಳನ್ನು ಮಾಡೋದು. ಇದು ಯಾರು ಹೇಳಿದ ಮಾತು, ಅವ್ರು ನಮಗೆ ಸಂಬಂಧ ಇದಾರೋ ಇಲ್ವೋ, ಈ ಭೇದ ಇತ್ತು ಅಂದರೆ ಯಾವ ಕಾರಣಕ್ಕೂ ದಾರಿ ಸುಗಮವಾಗಿ ಸಾಗೋದಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಯಾವ ಮಾತುಗಳು ನಮ್ಮ ಆತ್ಮವನ್ನು ಉದ್ದೀಪನಗೊಳಿಸ್ತಾವೋ, ನಮ್ಮ ವಿಚಾರಗಳನ್ನು ಹರಿತಗೊಳಿಸ್ತಾವೋ, ನಮ್ಮ ಭಾವವನ್ನು ವಿಶಾಲ ಮಾಡ್ತಾವೋ, ನಮ್ಮ ಜೀವನವನ್ನು ಪಾವನ ಮಾಡ್ತಾವೋ ಅಂತಹ ಮಾತುಗಳನ್ನು ನಾವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕೇಳಬೇಕು, ತಿಳ್ಕೋಬೇಕು, ಪಾಲಿಸಬೇಕು. ಯಾಕಂಥವುಗಳನ್ನು ಕೇಳಬೇಕು ಅಂದರೆ ಅವು ಶಬ್ದ ಸೋಪಾನವಾಗಿ ನಮಗೆ ಮೇಲೆ ಏರೋದಕ್ಕೆ ಸಹಾಯ ಮಾಡ್ತವೆ. ಶಬ್ದ ಸೋಪಾನ ಅವು ನಮಗೆ ದೇವಲೋಕಕ್ಕೆ ದಾರಿಯನ್ನು ತೋರಿಸ್ತವೆ. ಮತ್ತು ನಮ್ಮ ಜೀವನ, ಮರ್ತ್ಯರ ಜೀವನ ಹಾಳಾಗಿ ಹೋಗಬಾರದು ಅನ್ನೋ ಕಾರಣಕ್ಕೆ ಗೀತ ಮಾತೆಂಬ ಜ್ಯೋತಿಯಾಗಿ ನಮಗೆ ದಾರಿದೀಪವನ್ನು ತೋರಿಸ್ತಾರೆ. ಚನ್ನಬಸವಣ್ಣವ್ರದ್ದು ವಚನ ಇದೆ, ಬಹಳ ಸುಂದರ ವಚನ ಇದೆ. ಹಿರಿಯರ ಮಾತುಗಳ ಮಹತ್ವ ಏನು? ಹಿರಿಯರು ಅಂದರೆ ನಮಗಿಂತ ದೊಡ್ಡವರು, ಬರೀ ವಯಸ್ಸಿನಲ್ಲಿ ದೊಡ್ಡವರಲ್ಲ, ಜೀವನದಲ್ಲಿ ದೊಡ್ಡವರು, ಭಾವನೆಯಲ್ಲಿ ದೊಡ್ಡವರು, ಆಚಾರದಲ್ಲಿ ದೊಡ್ಡವರು, ವಿಚಾರದಲ್ಲಿ ದೊಡ್ಡವರು. ಹಿಂದಿದ್ದವರೆಲ್ಲ ನಮ್ಮ ಹಿರಿಯರೇ. ಅವರು ತಮ್ಮ ಜೀವನಯಾನದೊಳಗಡೆ ತಾವು ಅನುಭವಿಸಿದಂಥ, ತಾವು ತಿಳಿದುಕೊಂಡಂಥ ವಿಚಾರಗಳನ್ನು ಮಥಿಸಿ 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 ನವನೀತ ತೆಗೆದು ಇಂಥ ಮಾತೆಂಬ ಜ್ಯೋತಿಗಳಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನವನೀತ ಅಂದರೆ ಬೆಣ್ಣೆ, ಮಥಿಸೋದು ಅಂದರೆ ಕಡಿಯೋದು. ಏನು ಕಡಿತೀವಿ? ಏನು ಕಡಿತೀವಿ? ಏನು ಕಡಿತೀರಿ? ಮೊಸರು ಕಡಿತೀವಿ, ಮಜ್ಜಿಗೆ ಏನು ಕಡಿತೀವಿ? ಏನು ಕಡಿತೀವಿ? ಏನು ಕಡಿತಾರೆ? ಮೊಸರು ಕಡಿತಾರೆ, ಮಜ್ಜಿಗೆ ಬರ್ತದೆ. ಮೊಸರು ಕಡಿದ ಮೇಲೆ ಎಷ್ಟು ಚಂದ ಇದೆ ನೋಡಿ, ತಿಳ್ಕೊಳ್ಳೋದಕ್ಕೆ. ಅದು ತೆಳ್ಳಗಾಗಿ ರೂಪ ಬದಲಿ ಮಾಡಿಕೊಳ್ತದೆ, ಮಜ್ಜಿಗೆ ಆಗಿ ಬಿಡ್ತದೆ. ಆ ಮೊಸರಿನೊಳಗಡೆ ಮೊಸರು ಆಗೋದಕ್ಕಿಂತ ಮುಂಚೆನೇ ಇದ್ದಂಥ ಬೆಣ್ಣೆ ತಯಾರಿ ಆಗ್ತದೆ ಅಲ್ಲ. ಮೊಸರಿನೊಳಗಡೆ ಬೆಣ್ಣೆ ಏನಿತ್ತಲ್ಲ, ಅದು ಮೊಸರು ಆಗೋದಕ್ಕಿಂತ ಮುಂಚೆನೇ ಅದರೊಳಗಿತ್ತು, ನಮಗೆ ಗೊತ್ತಿರಲಿಲ್ಲ.
ಮತ್ತು ಮೊಸರನ್ನ ಕಡಿಯೋವರೆಗೆ, ಒಂದು ಸಣ್ಣ ಉಂಡೆ ಆಗೋವರೆಗೆ ಬೆಣ್ಣೆ ಒಳಗಿದ್ರೂ ನಾವು ಅದಕ್ಕೆ ಬೆಣ್ಣೆ ಅನ್ನೋದಕ್ಕೆ ಬರೋದಿಲ್ಲ ಅಲ್ಲ. ಬೆಣ್ಣೆ ಒಳಗಿತ್ತು, ಎಲ್ಲೋ ಇತ್ತು, ಲುಪ್ತವಾಗಿತ್ತು. ಅದನ್ನ ಕಡಿದ ಮೇಲೆ, ಮೊಸರಿನ ರೂಪ ಬದಲಿಯಾದ ಮೇಲೆ, ಮೊದಲಿನ ರೂಪ ಕಳ್ಕೊಂಡ ಮೇಲೆ, ಮಜ್ಜಿಗೆ ಮೇಲೆ ಬೆಣ್ಣೆ ತೇಲೋದಕ್ಕೆ ಚಾಲು ಆಗ್ತದೆ. ಸರಿಯಾಗಿ ಕೇಳಿಸ್ಕೊಡಿ. ತಪ್ಪಿನೂ ಎಷ್ಟೇ ಪ್ರಯತ್ನ ಮಾಡಿದ್ರು, ಏನು ಪ್ರಯತ್ನ ಮಾಡಿದ್ರು ಬೆಣ್ಣೆ ಮಜ್ಜಿಗೆ ಜೊತೆ ಕೂಡುವುದಿಲ್ಲ. ನೀವು ಅದನ್ನ ಹಿಂಗೆ ಮುಳುಗಿಸ್ರಿ, ಕೆಳಗೆ ಹೋಗ್ತದೆ, ಮೇಲೆ ಬರ್ತದೆ. ಒಂದು ಬೊಗಸೆ ಮಜ್ಜಿಗೆ ತಗೊಂಡು ಒಂದು ಸಣ್ಣ ಕಣ್ಣೆ ಬೆಣ್ಣೆ ತಗೊಂಡು ತಿಕ್ಕಿ ನೋಡ್ರಿ, ಬೆಣ್ಣೆ ಪ್ರತ್ಯೇಕ ಉಳಿತದೆ, ಮಜ್ಜಿಗೆ ಪ್ರತ್ಯೇಕ ಉಳಿತದೆ. ಏನು ಅದ್ಭುತ ಸೃಷ್ಟಿ! ಯಾವುದು ಬೆಣ್ಣೆ ಎಲ್ಲಿಂದ ಬಂದಿದೆಯೋ ಅಲ್ಲಿ ಹೋಗಿ ಕೂಡೋದಿಲ್ಲ. ಹಾಗೆ ಮನುಷ್ಯರಾದ ನಾವು ನಮ್ಮ ಒಳಗಡೆ ಈಗಾಗಲೇ ಇರುವಂಥ ಸಚ್ಚಿತ್ತಾನಂದ ಸ್ವರೂಪನಾದ ಪರಮಾತ್ಮನನ್ನ, ಸತ್ಯ ವಸ್ತುವನ್ನ, ಚೈತನ್ಯ ವಸ್ತುವನ್ನ ರೂಪ ಬದಲಿ ಮಾಡಿ ನೋಡಬೇಕಾಗಿದೆ. ನೋಡೋದಕ್ಕೆ ನಮಗೊಂದು ಲೈಟ್ ಬೇಕಾಗಿದೆ. ಆ ಲೈಟೇ ಹಿಂದಿನ ಹಿರಿಯರು ಹೇಳಿದ ಮಾತು. ಕಡಗೋಲಿಲ್ಲ ಅಂದಿದ್ರೆ ಮೊಸರು ಕಡಿಯೋದಕ್ಕೆ ಬರ್ತಿರ್ಲಿಲ್ಲ. ಎಷ್ಟಂತ ಕೈಲಿ ತಿಕ್ಕೋರು, ಮಜ್ಜಿಗೆ ಆಗ್ತವೆ, ಒಡಕಾಗ್ತವೆ ಅಲ್ಲ. ಈಗೊಂದು ಫ್ಯಾಷನ್ ಬಂದದೆ, ನೀರಿನ ಬಾಟಲ್ನಾಗ ಹಾಕಿ ಕಳಗಡ್ಸಕ್ಕೆ ಚಾಲೂ ಮಾಡ್ಯಾರ. ಮಜ್ಜಿಗೆ ಮಾಡೋದಿಲ್ಲ, ಇನ್ನೊಂದು ಸ್ವಲ್ಪ ಜನ ಮಿಕ್ಸರ್ ಒಳಗೆ ಹಾಕಕ್ಕೆ ಚಾಲೂ ಮಾಡ್ಯಾರ ಅಲ್ಲ. ಮಿಕ್ಸರ್ ಒಳಗೂ ಮಜ್ಜಿಗೆ ತಯಾರಾಗ್ತವೆ, ನೀರಿನ ಬಾಟಲ್ ಒಳಗೂ ಮಜ್ಜಿಗೆ ತಯಾರಾಗ್ತವೆ. ಆದರೆ ಕಂಬಕ್ಕೆ ಕಟ್ಟಿ ಕಡದ ಮಜ್ಜಿಗೆ ಸ್ವಾದ ಮಿಕ್ಸರ್ನ ಮಜ್ಜಿಗೆಯಾಗಿರಲ್ಲ. ಹಾಗೆ ಹಿಂದಿನ ಹಿರಿಯರ ಮಾತಿನ ದಾರಿ ಒಳಗಡೆ ಹೋದಾಗ ಸಿಗುವಂಥ ಆನಂದ ನಂಬುದು ನಾವೇ ಅನುಭವಿಸಿದಾಗ ಬರೋದಿಲ್ಲ. ಅದಕ್ಕೆ ಹಿರಿಯರ ಮಾತುಗಳು ಬೇಕು. ಅವು ವೇದಗಳ ರೂಪದಲ್ಲೂ ಇದ್ದಾವೆ, ಉಪನಿಷತ್ತುಗಳ ರೂಪದಲ್ಲಿದ್ದಾವೆ, ವಚನಗಳ ರೂಪದಲ್ಲಿದ್ದಾವೆ, ಅಭಂಗಗಳ ರೂಪದಲ್ಲಿದ್ದಾವೆ, ದಾಸರ ವಾಣಿಯಲ್ಲಿದ್ದಾವೆ, ಸಮಾಜ ಸುಧಾರಕರ ತೀಕ್ಷ್ಣವಾದ ಹರಿತವಾದ ಮಾತುಗಳಲ್ಲಿದ್ದಾವೆ. ನಮ್ಮ ಸುತ್ತಮುತ್ತ ರಾಶಿ ರಾಶಿಯಾಗಿ ನಮ್ಮನ್ನು ಕೈ ಮಾಡಿ ಕರೀತಾ ಇದ್ದಾವೆ. ಬಾ ಸುಧಾರಿಸು, ಬಾ ಬದಲಿಯಾಗು, ಬಾ ತಿಳ್ಕೋ, ನೋಡು, ನಾನು ಮುಂದಿರ್ತೀನಿ, ನನ್ನ ನೋಡಿ ನೀನು ನಡಿ, ನೀನು ಬೀಳಲಾರದ ಹಾಗೆ ನಾನು ತಡೀತೀನಿ ಅಂತ ಅವು ಹೇಳ್ತವೆ ಹಿರಿಯರ ಮಾತುಗಳು. ಅವಕ್ಕೆ ಶಬ್ದ ಸೋಪಾನ, ಚನ್ನಬಸವಣ್ಣವ್ರು ಬಳಸಿದ ಮಾತು ಶಬ್ದ ಸೋಪಾನ. ವಚನ ಹೆಂಗಿದೆ ನೋಡಿ, ಕೇಳಿಸ್ಕೊಳ್ಳಿ. ಪಾತಾಳದಗ್ಗವಣಿಯ ನೇಣಿಲ್ಲದೆ ತೆಗೆಯಬಹುದೇ, ಸೋಪಾನದ ಬಲದಿಂದಲ್ಲದೆ. ನಮಗೇನು ಗೊತ್ತಿರ್ತದೋ, ನಮ್ಮ ಜೀವನದಲ್ಲಿ ಏನು ನಡೀತದೋ ಅದನ್ನೇ ಉದಾಹರಣೆ ಕೊಟ್ಟು ಹೇಳೋದು ಹಿರಿಯರ ಲಕ್ಷಣ. ತಿಳಿಲಾರದ್ದೇನು ಹೇಳೋದಿಲ್ಲ ಅವರು, ನಮಗೆ ಗೊತ್ತಿಲ್ಲದೇನು ಹೇಳೋದಿಲ್ಲ ಅವರು. ಗೊತ್ತಿದ್ದದ್ದೇ ನಾವು ದಿನ ನೋಡೋದೇ, ಗೊತ್ತಿರ್ತದೆ, ನೋಡಿರ್ತದೆ, ನಾವು ತಿಳ್ಕೊಂಡಿರೋದಿಲ್ಲ, ಲಕ್ಷ್ಯ ಮಾಡೋದಿಲ್ಲ ನಾವು ಅನ್ನೋದಿಲ್ಲ. ಹಿತ್ತಲ ಗಿಡ ಹಿತ್ತಲೂ ಇಲ್ಲ, ಗಿಡನೂ ಇಲ್ಲ. ಹಿತ್ತಲ ಗಿಡ ಮದ್ದಲ್ಲ. ನಮ್ಮ ಕಣ್ಣಿಗೆ ಎಲ್ಲ ಕಾಣಿಸ್ತದೆ, ಕಿವಿಗೂ ಎಲ್ಲ ಬೀಳುತ್ತದೆ, ಆದರೂ ನಾವು ನೋಡಲ್ಲ, ಕೇಳಿಸ್ಕೊಳ್ಳೋದಿಲ್ಲ. ಹಿಂಗೆ ಎಷ್ಟೋ ಕಳೆದು ಹೋಗಿಬಿಡ್ತದೆ. ಅರ್ಧ ಆಯುಷ್ಯ ನಾವು ಹಿಂಗೆ ಕಳೆದಿರ್ತೀವಿ, ಕೊನೆಗಾಲಕ್ಕೆ ಪಶ್ಚಾತ್ತಾಪ ಪಡ್ತೀವಿ. ಎಷ್ಟು ಚಂದ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ ಚನ್ನಬಸವಣ್ಣವರು. ಪಾತಾಳದಗ್ಗವಣಿಯ ನೇಣಿಲ್ಲದೆ ತೆಗೆಯಬಹುದೇ, ಸೋಪಾನದ ಬಲದಿಂದಲ್ಲದೆ. ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ಪುರಾತನರು, ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಬಹಳ ಸುಂದರ ವಚನ ಇದೆ. ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ಪುರಾತನರು,
ದೇವಲೋಕಕ್ಕೆ ಬಟ್ಟೆ ಕಾಣಿರೋ, ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು. ಮರ್ತ್ಯರ ಅಂದ್ರೆ ನಾವು. ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು. ಎಷ್ಟು ಚಂದ ಹೇಳಿಲ್ಲ. ನಮ್ಮ ಕೂಡಲ ಚನ್ನ ಸಂಗನ ಶರಣರು, ನಮ್ಮ ಹಿರಿಯರು. ಇವ್ರು ಹಿಂಗ ಎಷ್ಟು ದಿವಸ ಕತ್ತಲದೊಳಗೆ ಹೋಗ್ತಾರೆ. ಅವ್ರಿಗೆ ಹೋಗ್ಬೇಕು ಅನ್ನೋ ಆಸೆ ಇದೆ, ದಿಕ್ಕು ಗೊತ್ತಿದೆ. ಹೊಂಟಿದಾರ್ ನಡೀತಿದಾರ್ ಹೊತ್ತು ಕಳೀತಾರ, ಶ್ರಮ ಕಳೀತಾರ, ಸಂಪತ್ತು ಕಳೀತಾರ. ಹೊತ್ತು ಶ್ರಮ ಸಂಪತ್ತು ವ್ಯರ್ಥ ಆಯಿತು, ಆಯುಷ್ಯ ಹೋಯಿತು ಅಂದ್ರೆ ಆಮೇಲೆ ಮತ್ತೆ ದಿಕ್ಕು ಬದಲಿ ಮಾಡಿದ್ರೆ ಸಿಗ್ತದೇನು? ಇಲ್ಲ. ಹತ್ತುವಾಗಲೇ ಬೋರ್ಡ್ ನೋಡಿ ಬಸ್ ಹತ್ತಿ ಬಿಡಬೇಕು. 10 ಮೈಲಿ ದೂರ ಹೋದ ಮೇಲೆ ಕಂಡಕ್ಟರ್ ಬಂದು ಟಿಕೆಟ್ ಕೇಳುವಾಗ ಈ ಬಸ್ ಅಲ್ಲಿಗೆ ಹೋಗ್ತದೇನು ಅಂದ್ರೆ ಕಂಡಕ್ಟರ್ ಒಬ್ಬ ಬೈಯೋದಿಲ್ಲ. ಅದು ಈ ಬಸ್ನ್ಯಾಗ ಮಂದಿ ಬೇರೆ ಭಾಳ, ಅವ್ರು ಹಂಗ ಬೈಯೋದಿಲ್ಲ. ಅದಕ್ಕೊಂದು ಸ್ವಲ್ಪ ಸೇರಿಸಿ ಇದನ್ನು ಮಾಡಿ ಹೊಸ ಡಿಕ್ಷನರಿ ತಯಾರಿ ಮಾಡಿ ಬೈತಾರೆ. ನಾವೇನು ಮೊದಲನೇ ಸರಿ ಬಸ್ನಾಗ ಹೊಂಟಿವೇನು? ಇಲ್ಲ. ಆದರೂ ಬೋರ್ಡ್ ನೋಡ್ಲಾರ್ದ ನಾವು ಬಸ್ ಹತ್ತಿದ್ವಿ ಅಂದ್ರೆ ನಾವು ಮೂರ್ಖರಲ್ಲೇನು? ಚನ್ನಬಸವಣ್ಣವರು ಎಷ್ಟು ಸೂಕ್ಷ್ಮ ಮಾತು. ಪಾತಾಳದ ಅಗ್ಗವಣಿಯ, ಭಾಳ ಕೆಳಗ ತಳದಾಗ ಬಾವ್ಯಾಗಿರೋ ತಿಳಿ ನೀರನ್ನ, ಅಗ್ಗವಣಿ ಅಂದ್ರೆ ನೀರು, ಪಾತಾಳ ಅಂದ್ರೆ ಕೆಳಗ. ಬಾವಿಯೊಳಗಡೆ ತಳದೊಳಗಡೆ ತಿಳಿ ನೀರಿತ್ತು ಅಂದ್ರ ಆ ತಿಳಿ ನೀರು ಮೇಲೆ ತೆಗಿಬೇಕಂದ್ರ ಹಗ್ಗ ಬೇಕಲ್ಲೇನು? ನೇಣಿಲ್ಲದೆ ತೆಗೆಯಬಹುದೇ? ಹಗ್ಗಿಲ್ಲ ಅಂದ್ರೆ ತೆಗ್ಯಾಕ್ ಬರ್ತದೇನು? ಸೋಪಾನದ ಬಲದಿಂದಲ್ಲದೆ ಮೆಟ್ಲಾದ್ರೂ ಬೇಕಲ್ಲ. ಬಾವಿ ನೋಡಿರಲ್ಲ? ಬಾವಿಯೊಳಗೆ ನೀರು ಇರ್ತಿತ್ತು, ನೀರು ತೆಗಿಯೋಕೊಂದು ರಾಟಿ ಇರ್ತಿತ್ತು, ರಾಟಿಗೆ ಒಂದು ಹಗ್ಗ ಇರ್ತಿತ್ತು, ಹಗ್ಗದ ತುದಿ ಒಂದು ಕೊಡ ಕಟ್ತಿದ್ರು, ಅದನ್ನು ಕೆಳಗೆ ಇಳಿಸ್ತಿದ್ರು. ಮೊಟ್ಟ ಮೊದಲು ಕೊಡ ಹೋಗಿ ನೀರಿಗೆ ಮುಟ್ಟಿದ್ದ ಹಾಗೆ ಒಂದು ಸ್ವಲ್ಪ ಹಿಂಗೆ ಎತ್ತಿ ಬಿಡ್ತಿದ್ರು. ಅದು ನೀರಿನ ಮೇಲೆ ಆ ಕಡೆ ಈ ಕಡೆ ಹಿಂಗೆ ಮಾಡಿ ಸ್ವಚ್ಛ ಮಾಡ್ತಿತ್ತು ಅಲ್ಲ. ಹಿಂಗೆ ಪಟಕನ ಬಿಟ್ಟು ತುಂಬುತ್ತಿದ್ದಿಲ್ಲ, ತುಂಬಾರ್ದು. ಕಸ ರೌದಿ ಕೊಡದಾಗ ಬರ್ತೈತಿ, ಮನ್ಯಾಗ ಹೋದ ತಕ್ಷಣ ಪೂಜೆ ಚಾಲು ಆಗ್ತೈತಿ ಅಲ್ಲ. ತಿಳಿ ಮಾಡ್ಬೇಕಲ್ಲ. ಮೊದಲ ತಿಳಿ ನೀರು, ಮೇಲೆ ಒಂದು ಸ್ವಲ್ಪ ಕಸ, ಅದನ್ನ ಹಿಂಗೆ ಸರಿಸ್ತಿದ್ರು, ಆಮೇಲೆ ಮುಳುಗಿಸ್ತಿದ್ರು, ತುಂಬುತ್ತಿದ್ರು, ಮೆಲ್ಕ ಜಗ್ತಿದ್ರು, ಆಮೇಲೆ ಕೊಡ ತಗೋತಿದ್ರು. ತಪ್ಪಿ ಯಾವ ಬಾವಿಗೆ ರಾಟಿ ಇಲ್ಲೋ ಆ ಬಾವಿಗೆ ಮೆಟ್ಲಿರ್ತಿದ್ವು. ಸಾವಕಾಶ ಜಾರಲಾರದ ಹಂಗ ಹೆಜ್ಜೆ ಇಟ್ಕೋತ ಒಳಗೆ ಹೋಗಿ ತಿಳಿ ನೀರು ತುಂಬಿಕೊಂಡು ಮೇಲೆ ಬಂದು ಕುಡಿತಿದ್ರು ಅಲ್ಲ. ಹಗ್ಗಿಲ್ಲಂದ್ರೆ, ಸೋಪಾನ ಇಲ್ಲ ಅಂದ್ರೆ, ಸೋಪಾನ ಅಂದ್ರೆ ಸ್ಟೇರ್ಸ್, ಮೆಟ್ಟಿಲುಗಳು. ಹಗ್ಗಿಲ್ಲಂದ್ರೆ, ಮೆಟ್ಲಿಲ್ಲಂದ್ರೆ ಹೆಂಗ ಪಾತಾಳದ ತಳಗಿರುವಂಥ ತಿಳಿ ನೀರು ತೆಗೆಯೋದಕ್ಕೆ ಬರೋದಿಲ್ಲೋ ಹಂಗ ಇಲ್ಲೊಂದು ಪಾತಾಳ ಇದೆ, ಭಗವಂತನ ಪಾತಾಳ. ಅದು ಹೊರಗಿನ ಬಾವಿ, ಇದು ಒಳಗಿನ ಬಾವಿ. ಹೊರಗಿನ ನೀರು, ಒಳಗನೂ ನೀರು. ಹೊರಗೆ ನೀರು ತಗೊಳ್ಳೋದಕ್ಕೆ ಹೆಂಗ ಹಗ್ಗ ಮತ್ತು ಮೆಟ್ಲು ಬೇಕೋ ಹಂಗ ಒಳಗಿನ ನೀರು ಹೊರಗೆ ತೆಗೆಯೋದಕ್ಕೆ ಮೆಟ್ಟಲು ಬೇಕು, ಹಗ್ಗ ಬೇಕು, ಕೊಡ ಬೇಕು, ಎಲ್ಲ ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ ಚನ್ನಬಸವಣ್ಣವರು. ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ನಮ್ಮ ಪುರಾತನರು. ನಮ್ಮ ಹಿಂದಿನ ಜನ ಒಳಗಿಳ್ಯಾಕಂದ್ರೆ ನೀವು ಸರಿಯಾಗಿ ತಿಳ್ಕೊಬೇಕಲ್ಲ ಪ್ರವಚನ. ಮತ್ತೆ ಯಾರಿಗಾರು ಹೋಗಿ ಒಳಗಿಳ್ಯಾಕ ಅಂತ ಹೇಳ್ಯಾರ, ಎಲ್ಲಿ ಹೇಳ್ಯಾರ ಎಂಬಲ್ ಅಂದಾರಲ್ಲ. ಒಳಗಿಳ್ಯಾಕಂದ್ರೆ ನಿನ್ನೇನು ಹೇಳಿದ್ದೆ ನಾನು? ಅಧ್ಯಾತ್ಮ ಅಂದ್ರೆ ಏನು? ಹೊರಗೆ ನೋಡೋದು ಅಲ್ಲ, ಹೊರಗೆ ತಿದ್ದೋದು ಅಲ್ಲ, ಹೊರಗಿನ ವಿಚಾರ ಮಾಡೋದು ಅಲ್ಲ. ಒಳಗೆ ನೋಡೋದು, ಒಳಗೆ ತಿದ್ದೋದು
ಒಳಗಿನ ವಿಚಾರ ಮಾಡುವ. ಈಗ ನಾವು ಒಳಗೆ ಹೋಗಿ ನೀರು ತರಬೇಕಾಗಿದೆ. ಒಳಗದೆ ತಿಳಿ ನೀರದೆ. ಎಷ್ಟು ತಿಳಿ ನೀರದೆ ಅಂದರೆ ತಳ ಕಾಣುವಷ್ಟು ತಿಳಿ ನೀರದೆ, ಸ್ವಾದಿಷ್ಟ ತಿಳಿ ನೀರದೆ, ಬಹು ಅಮೂಲ್ಯವಾದ ತಿಳಿ ನೀರದೆ. ಸಲೀಲ, ನೀರಿಗೆ ಸಲೀಲ ಅಂತ, ಉದಕ, ಬದುಕಿನ ದಾಹವನ್ನೆಲ್ಲ ದೂರ ಮಾಡುವಂಥ ಉದಕ ಅಲ್ಲಿ ಇದೆ, ಒಳಗಿದೆ. ತಿಳಿ 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 ತಿಳಿಯಾಗಿದೆ. ಈಗ ಅಲ್ಲಿ ನಾವು ಇಳಿಬೇಕು. ಪಟ್ಟನ ಕೊಡ ಬಿಡಬಾರ್ದು ಅಲ್ಲ. ಹೊರಗೆ ಪಟ್ಟನ ಕೊಡ ಬಿಟ್ರ ಕಸ ಸೇರ್ಕೋದಿ. ಒಳಗೆ ಪಟ್ಟನ ಕೊಡ ಬಿಟ್ರ ರಾಡಿ ಹೇಳ್ತೈತಿ. ಒಳಗೆ ರಾಡಿ ಇಲ್ಲೇನು? ಒಳಗಿರೋಷ್ಟು ರಾಡಿ ಹೊರಗಿಲ್ಲ. ಹೊರಗಿನ ರಾಡಿ ಒಮ್ಮೆ ತೆಗೆದು ಹಾಕಿದ್ರೆ ಕಡಿಮೆ ಆಗ್ತೈತಿ. ಒಳಗಿನ ರಾಡಿ ನಮ್ಮನ್ನು ತೆಗೆದು ಹಾಕೋ ಮಟ್ಟ ಕಡಿಮೆ ಆಗ್ತೈತಿ. ಅಲ್ಲ, ಅಂತೂ ಇಂತೂ ಒಳಗೆ ರಾಡಿ ಐತೆ ಅಂತ ಒಪ್ಕೊಂಡು ಐತಲ್ಲ. ರಾಡಿ ಐತಲ್ಲ, ಐತಲ್ಲ. ಒಳಗೇನು ರಾಡಿ ಇದೆಯಲ್ಲ, ರಾಡಿ ಅಂದ್ರೆ ಕೆಟ್ಟ ಸ್ವಭಾವ, ಕೆಟ್ಟ ವಿಚಾರ. ಅಲ್ಲಿದೆ ನಮ್ಮನೆ ಅಂತ ಒಂದು ಪುಸ್ತಕ ಇದೆ. ರಿಚರ್ಡ್ ಅಂತ ಅಮೇರಿಕಾದವರು, ಅವರು ಭಾರತ ದೇಶಕ್ಕೆ ಬಂದು ಇಲ್ಲಿನ ಪದ್ಧತಿ, ಪರಂಪರೆ, ಆಚರಣೆ, ವಿಚಾರ ಎಲ್ಲ ನೋಡಿ 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 ಅವರು ಭಾರತದೊಳಗೆ ಒಬ್ಬ ಸ್ವಾಮೀಜಿಯಾಗಿ ಬದಲಿ ಆದರು. ಇಸ್ಕಾನ್ ಪರಂಪರೆಯೊಳಗಿದ್ದಾರೆ. ಅವರೊಂದು ಪುಸ್ತಕ ಬರೆದಾರೆ, ರಾಧಾನಾಥ ಸ್ವಾಮಿ. ನೀವು ಮೊಬೈಲ್ನಾಗೂ ನೋಡ್ಬೋದು, ಪುಸ್ತಕ ಇದೆ. ಪುಸ್ತಕದ ಹೆಸರು ಅಲ್ಲಿದೆ 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 ನಮ್ಮನೆ. ಯಾರ ಮನೆ? ನಮ್ಮ ನಂದ. ಎಲ್ಲರದು. ಇಲ್ಲಿರೋದೆಲ್ಲ 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 ಸುಮ್ಮನೆ. ಇದು ಪುರಂದರದಾಸರ ಒಂದು ಪದ. ಅವರು ಆ ಪುಸ್ತಕದೊಳಗೊಂದು ಕಥೆ ಬರೆದಿದ್ದಾರೆ. ಎಷ್ಟು ಚಂದ ಕಥೆ ಇದೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನ ಹೃದಯದ ಒಳಗೂ 2 ಕೋಣೆಗಳಿರುತ್ತವೆ. ಒಂದೊಂದು ಕೋಣೆಯಲ್ಲಿ ಒಂದೊಂದು ನಾಯಿ ಮಲಗಿರುತ್ತದೆ. ಕತಿ ಇದನ್ನು ಅವ್ರು ಸಣ್ಣವರಿದ್ದಾಗ ಅವ್ರ ಅಜ್ಜಿದಿರಿ ಹೇಳ್ತಿದ್ರು. ಅಮೇರಿಕಾದಾಗ ನಾವು ಕೂತ್ ಅಮೇರಿಕಾ ಬೈತೀವಿ. ಅಮೇರಿಕಾದಾಗ ಅಜ್ಜಿದಿರಿ ಕತೆ ಹೇಳ್ತಾರೆ. ಕತಿ ಹುಟ್ಟಿದ ಭಾರತ ದೇಶದಾಗ ನಮ್ಮ ಕತಿ ಕೇಳಕ್ಕೆ ಯಾರಿಗೂ ಸಮಯ ಇಲ್ಲ. ಯಾರ್ಯಾರ ಮೊಮ್ಮಕ್ಕಳನ್ನ ಕೊಂಡ್ರಿಸ್ಕೊಂಡು ಕತಿ ಹೇಳೋ ರೂಢಿ ಇಟ್ಕೊಂಡಿರಿ? ಹೇಳಬೇಡ್ರಿ, ಶಾಣೆ ಆಗ್ತಾರೆ ಹುಡುಗರು. ಶಾಣೆ ಮಾಡೋದಿಲ್ಲ. ಕತೆ ಹೇಳಬಾರ್ದು, ಹಾಡು ಹೇಳಬಾರ್ದು, ಪುರಾಣ ಹೇಳಬಾರ್ದು, ಆಡ್ಬೇಕು. ಈಗೇನು ಆಡೋಕ್ಕೆಲ್ಲ ಐತಲ್ಲ. ಅವ್ರ ಕತೆ ಹೆಂಗಿದೆ? ಪ್ರತಿಯೊಬ್ಬರ ಹೃದಯದ ಒಳಗೂ 2 ಕೋಣೆಗಳಿವೆ. 2 ಕೋಣೆಯಲ್ಲಿ ಒಂದೊಂದು ನಾಯಿ ಮಲಗಿದೆ. ಒಂದು ನಾಯಿ ಮನುಷ್ಯನ ದುರ್ಗುಣಗಳನ್ನು ಪ್ರತಿನಿಧಿಸುತ್ತದೆ, ಮತ್ತೊಂದು ನಾಯಿ ಒಳ್ಳೆಯ ಗುಣಗಳನ್ನು ಪ್ರತಿನಿಧಿಸುತ್ತದೆ. ಕೆಟ್ಟ ಗುಣಗಳಿಗೆ ಹಸಿಯ ಬಿಟ್ಟು ಅಂದ್ರೆ ಉಪವಾಸ ಹಾಕಿ ಒಳ್ಳೆಯ ಗುಣಗಳನ್ನ ಮೇಯಿಸಿದ್ರೆ ಒಳ್ಳೆಯ ನಾಯಿ ಬೊಗಳುತ್ತದೆ. ಒಳ್ಳೆಯ ನಾಯಿಯನ್ನೇ ಹಸಿಯ ಬಿಟ್ಟು ಅದನ್ನು ಉಪವಾಸ ಹಾಕಿ ಕೆಟ್ಟ ನಾಯಿಯನ್ನೇ ಮೇಯಿಸಿ ಬಿಟ್ಟರೆ ಕೆಟ್ಟ ನಾಯಿಯೇ ಬೊಗಳುತ್ತದೆ. ಅಂದ್ರೆ 2 ನಾಯಿ ಒಳಗದಾವು. ಯಾವ ನಾಯಿಗೆ ಊಟ ಮಾಡಿಸ್ಬೇಕು ಅಂತ ನಾವು ವಿಚಾರ ಮಾಡ್ಬೇಕು. ಎಲ್ಲರ ಒಳಗೂ ರಾಡಿ ಅದೇ. ಎಷ್ಟು ರಾಡಿ ಅದೇ ಅಂದರೆ, ಹಳಿಗೆ ವಾಡಿ ತೊಳೆದಂಗೆ ಹೆಂಗೆ ರಾಡಿ ಹೊರಡ್ತದಲ್ಲ, ಹಂಗೆ ನಾವು ತಿಳ್ಕೊಂಡಂಗೆ ನಮ್ಮ ರಾಡಿ ಗೊತ್ತಾಗ್ತದೆ. ಅಂಥ ರಾಡಿ ಏಳಲಾರ್ದಂಗೆ, ಉದ್ವೇಗಕ್ಕೆ ಒಳಗಾಗಲಾರ್ದಂಗೆ, ಮನೋವಿಕಾರಗಳು ಪ್ರಕಟ ಆಗಲಾರ್ದಂಗೆ ಶಬ್ದ ಸೋಪಾನವ ಬಳಸಿ ಆತ್ಮಾನುಭೂತಿಯನ್ನು ಪಡೀಬೇಕು ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಏನು ಹಿಂದಿನ ಹಿರಿಯರ ಮಾತದವಲ್ಲ, ಅವು ಸೋಪಾನ, ಶಬ್ದ ಸೋಪಾನ. ಅವು ಮೆಟ್ಲು. ಎಂಥ ಮೆಟ್ಲು ಅಂದರೆ ಶಬ್ದದ ಮೆಟ್ಲು. ಅವನು ಉಪಯೋಗ ಮಾಡಬೇಕು, ಒಳಗಿಳಿಬೇಕು, ಅಲ್ಲಿ ಹೋಗಿ ತಿಳಿ ತಿಳಿ ನೀರು ತುಂಬಬೇಕು. ಯಾಕೆ? ಆ ಶಬ್ದ ಸೋಪಾನಗಳು ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಬಟ್ಟೆ ಅಂದ್ರೆ ರಸ್ತೆ. ಎಲ್ಲಿಗೆ ರಸ್ತೆ? ಎಲ್ಲಿಗೆ ರಸ್ತೆ?
ಎಲ್ಲಿಗೆ ರಸ್ತೆ? ಎಲ್ಲಿಗೆ ರಸ್ತೆ? ಮಾತಾಡಲ್ಲ. ಎಲ್ಲಿಗೆ ರಸ್ತೆ? ದೇವಲೋಕಕ್ಕೆ. ಎಷ್ಟು ಚಂದ ಶಬ್ದ ಪ್ರಯೋಗ ಮಾಡಿದ್ದಾರೆ ನೋಡ್ರಿ. ಒಳ್ಳೆಯ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಮೆಟ್ಟಿಲಿವು. ವಚನಗಳು, ಶ್ಲೋಕಗಳು, ಮಂತ್ರಗಳು, ಅಭಂಗಗಳಿದಾವಲ್ಲ, ದೀಸ್ ಆರ್ ದ ಸ್ಟೆಪ್ಸ್ ವಿಚ್ ವಿಲ್ ಲೀಡ್ ಅಸ್ ಟು ದಿ ಹೆವನ್. ಸ್ವರ್ಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾವೆ. ಅಂಥವನ್ನ ಕಟ್ಟಿ ನಮ್ಮನ್ನು ದೇವಲೋಕಕ್ಕೆ ಕಳಿಸೋದಲ್ಲದೆ ನಮ್ಮ ಮನದ ಮೈಲಿಗೆಯ ತೊಳೆಯಲೆಂದು ಮನಸ್ಸಿನೊಳಗಿರುವಂಥ ಕೊಳೆಯನ್ನು ತೊಳೆಯಬೇಕು ಅನ್ನೋ ಕಾರಣಕ್ಕೆ ಗೀತ ಮಾತೆಂಬ ಜ್ಯೋತಿಯ ಬೆಳಗಿದರು. ಎಂಥ ಮಾತವು! ಒಂದೊಂದು ಮಾತುನು ಮುತ್ತು, ಒಂದೊಂದು ಮಾತುನು ಮುತ್ತು. ನಾವೇನು ಮಾಡಬೇಕು? ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡಿಕೊಂಡ್ರೆ ಶರಣರಾಗ್ತೀವಿ, ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ಮಾನವರಾಗಿನೇ ಉಳಿತೀವಿ. ಬಸವಣ್ಣವ್ರ ಮಾತಿದು. ಅರಿದಡೆ ಶರಣ, ಮರೆದಡೆ ಮಾನವ. ಹೆಂಗಿದೋ ನೋಡ್ರಿ ಇವೆಲ್ಲ ಮಾತು. ಬಸವಣ್ಣವ್ರದ್ದೊಂದು ವಚನ ಇದೆ, ಉಂಬ ಬಟ್ಟಲು ಬೇರೆಯಲ್ಲ, ಕಾಣುವ ದರ್ಪಣ ಬೇರೆಯಲ್ಲ, ಭಾಂಡವಂದೇ ಭಾಜನವಂದೇ ಬೆಳಗ್ಗೆ ಕನ್ನಡಿಯನ ಸಿತ್ತಯ್ಯ. ಹಿಂದೆ ಅಂದ್ರೆ 100, 150, 200 ವರ್ಷದ ಹಿಂದೆ ಕನ್ನಡಿ ಇರಲಿಲ್ಲ. ಕನ್ನಡಿ ಅಂದ್ರೆ ಗೊತ್ತಿದೆಯಲ್ಲ ನಿಮಗೆ? ಕನ್ನಡಿ ಗೊತ್ತೈತಲ್ಲ? ಕನ್ನಡಿ, ದರ್ಪಣ. ಮರಿ ನೀವೊಂದು 5 ಮಂದಿ ಇಲ್ಲಿ ಬರ್ರಿಯೋ. ನೀವು ಪಾಂಡವ ಸ್ವರೂಪದ ಬರ್ರಿ, ಇಲ್ಲಿ ಬರ್ರಿಯೋ, ಇಲ್ಲಿ ಬರ್ರಿ. ಕೇಳಲಿಲ್ಲ ಕಾಣ್ತೈತೆ. ಒಮ್ಮೊಮ್ಮೆ ಇಂಥವು ಕೇಳೋದೇ ಇಲ್ಲ. ಈ ಕಡೆ ನೋಡ್ರಿ, ಕನ್ನಡಿ ಗೊತ್ತದಲ್ಲ? ಕನ್ನಡಿ, ದರ್ಪಣ. ಬಸವಣ್ಣವ್ರ ವಚನದ ಒಳಗಡೆ ಬಂದಿರೋ ಶಬ್ದ ದರ್ಪಣ. ಹಿಂದೊಂದು ಮೊದಲಂತೂ ಕನ್ನಡಿ ಇರಲೇ ಇಲ್ಲ. ಅದು ನಂತರದೊಳಗೆ ಗಾಜಿನ ಸಂಶೋಧನೆ ಆದಮೇಲೆ ಆ ಗಾಜಿಗೆ ಹಿಂದೆ ಬಣ್ಣ ಬಳಿದು ಬಿಂಬ ಪ್ರತಿಫಲನ ಆಗುವಂಗೆ ಮಾಡಿದರು. ಒಂದು ತಮಾಷೆಗೆ ಬರೀತಾರೆ ಕನ್ನಡಿ ಬಗ್ಗೆ. ಅವಾಗ ಒಮ್ಮೆ ಒಬ್ಬ ರೈತ ಜಮೀನು ಉಳುಮೆ ಮಾಡ್ತಿದ್ದಂತೆ. 2 ಎತ್ತು ತಗೊಂಡು ಹೋಗಿ ಜಮೀನು ಸ್ವಚ್ಛ ಮಾಡಬೇಕು ಅಂತ ಉಳುಮೆ ಮಾಡ್ತಿದ್ದಂತೆ. ಅವನ ನೇಗಿಲಿಗೆ ಒಂದು ವಸ್ತು ಬಡಿತಾನೆ. ಏನೋ ಇರಬೇಕು, ಶಬ್ದ ಬಂತು ಅಂತ ಗಳೆ ನಿಲ್ಲಿಸಿ ಮಣ್ಣು ಸರಿಸಿ ಆ ವಸ್ತು ತಗೊಂಡು ಅದ್ರ ಮೇಲಿನ ಧೂಳೆಲ್ಲ ವಸ್ತ್ರದಿಂದ ಒರೆಸಿ ಸಮೀಪ ತಂದು ನೋಡಿದನಂತೆ. ಅದನ್ನು ನೋಡಿದ ತಕ್ಷಣ ದುಃಖ ಉಮ್ಮಳಿಸಿ ಬಂತಂತೆ. ಭಾಳ ಅಳಾಕ್ ಚಾಲು ಮಾಡಿದನಂತೆ. ಅವ ನೋಡಿದ್ದು ಏನು ಅಂದ್ರೆ ಅದೊಂದು ಕಂಚಿನ ತುಣುಕು, ಕಂಚು. ಅವ ಯಾಕೆ ಅಳಾಕ್ ಚಾಲು ಮಾಡಿದ ಅಂದ್ರೆ ಅದ್ರೊಳಗೆ ಅವಂದು ಚಿತ್ರ ಕಾಣ್ತಿತ್ತು. ಅವ ಸಣ್ಣವಿದ್ದಾಗಿಂದ ಎಂದೂ ಅವ್ರ ಅಪ್ಪನ್ನ ನೋಡಿರ್ಲಿಲ್ಲ ಅಂತ. ಅವನ್ನ ಕೇಳಿದಾಗೊಮ್ಮೆ ನಿಮ್ಮಪ್ಪ ದೂರ ಹೋಗ್ಯಾನಪ್ಪ, ದೂರ ಹೋಗಿ. ಸಣ್ಣವ್ರಿಗೇನು ಹೇಳಬೇಕು? ತೀರಿಕೊಂಡಾರಂದ್ರೆ ಹುಡುಗರಿಗೆ ತಿಳಿತದೆ. ದೂರ ಹೋಗ್ಯಾನಪ್ಪ ಅಂತಿದ್ಳಂತ ಅವ್ವ. ಇದನ್ನ 40-50 ವರ್ಷ ಕೇಳಿದ ಆ ಮನುಷ್ಯಾಗ ಆ ಕಂಚಿನ ತುಣುಕನ್ಯಾಗ ಏನು ತನ್ನ ಮುಖ ಕಾಣಿಸ್ತಲ್ಲ, ನಮ್ಮಪ್ಪನ ಅಂತ ತಿಳ್ಕೊಂಡು ಖುಷಿಯಾಗಿ ಅಳಾಕ್ ಚಾಲು ಮಾಡಿದ್ನಂತ. ಹತ್ತನಂತ ದೂರ ಹೋದ ಅಪ್ಪ ಬಂದು ಹೊಲದಾಗ ಕೂತಾನಂತ. ಅವು ಹೇಳಿದ್ರೆ ಅವು ಸಿಟ್ಟಾಗ್ತೈತೆ ಅಂತ ತಗೊಂಡು ಹೋಗಿ ಪೆಟ್ಟಿಗೆಯಾಗ ಮುಚ್ಚಿತ್ತ. ದಿನ ಮನೆಗೆ ಹೋಗ್ತಿದ್ದ, ಸಂಜೆ ಆಗ್ತಿತ್ತು, ಕೋಣಿ ಒಳಗೆ ಹೋಗ್ತಿದ್ದ, ಬಾಗಲ ಹಾಕೋತಿದ್ದ, ಪೆಟ್ಟಿಗೆಯಾಗಿಂದ ತೆಗಿತಿದ್ದ, ನೋಡ್ತಿದ್ದ, ಅಪ್ಪ ಅಂತ ಅಳ್ತಿದ್ದ, ಮುಚ್ಚಿಡ್ತಿದ್ದ ಕಂಚು. ಇವ್ರಿಗೆ ಸಂಶಯ ಬಂತು. ಯಾರಿಗೆ? ಮಾಲಕರಿಗೆ. ಸಾವಕಾಶ ಬಂದು ಕದ್ದು ಕಿಂಡಿ ಒಳಗೆ ನೋಡಿದ್ರು. ಅಂಥದ್ದೇನು ತಾಸು 1.5 ತಾಸು ಇವ ನೋಡ್ತಾನ ಅಂತ. ಕದ್ದು ಕಿಂಡಿ ಒಳಗೆ ನೋಡಿದಾಗ ಇಷ್ಟ ಗೊತ್ತಾತು, ಪೆಟ್ಟಿಗೆಗಿಂದ ಏನೋ ತೆಗಿತಾನು ಮತ್ತೆ ನೋಡಿ ಇಡ್ತಾನು. ಅವರು ಮುಂದೆ ಮುಖ ಮಾಡಿ ಹೊಲಕ್ಕೆ ಹೋದ ತಕ್ಷಣ
ಇವ್ರ ಹಿಂದೆ ಬಂದು ಬಾಗ್ಲ ತೆಗೆದು ಸಾವಕಾಶ ಪೆಟ್ಟಿಗೆ ತೆಗೆದ್ರು, ಮತ್ತು ಅದು ಕಂಚಿನ ತುಣುಕ್ ತಗೊಂಡು ನೋಡಿದ್ರು. ಇವ್ರು ಜೋರಾಗಿ ಅಳಕ್ಕೆ ಚಾಲು ಮಾಡಿದ್ರು. ಯಾರು ಯಾರು ಮಾಲಕರು. ಹೆಂಗೆ ಶಬ್ದ ಇಟ್ಟಾರ ನೋಡ್ರಿ, ಅಂದ್ರೆ ಮಾಲಕರಂತ. ಹೆಂಗೆ ಮಾಲಕರು? ಯಾರು ಮಾಲಕರು? ಯಾರಿಗೆ ಮಾಲಕರು? ಒಟ್ಟು ಮಾಲಕರು. ಇವ್ರು ಅಳಾಕತ್ತರು. ಅವರು ದುಃಖ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಇವ ಒಂದು ಸರಿನೂ ನನ್ನ ಮುಖ ನೋಡುವಲ್ಲ. ಆಕಿನೂ ಎಂದು ಕನ್ನಡನೇ ಇರಲಿಲ್ಲಲ್ಲ, ಮುಖ ನೋಡ್ಕೊಳ್ಳೋ ಪ್ರಶ್ನೆನೂ ಬರೋದಿಲ್ಲಲ್ಲ. ಇಷ್ಟು ಚಲೋ ಹೆಣ್ಮಗಳು ಇವನು ಪೆಟ್ಟಿಗೆಯಾಗಿ ಇರುವುದರಿಂದ ಇವ ನನ್ನ ಮುಖ ನೋಡುವಲ್ಲ. ಎಷ್ಟು ಅಳಾಕ್ ಚಾಲು ಮಾಡಿದಳು ಅಂದ್ರೆ ಒಳಗಿಂದ ಏನು ದುಃಖ ಇತ್ತಲ್ಲ ಎಲ್ಲ ಹೊರಗೆ ಬಂತು. ಆದ್ರೆ ಒಮ್ಮೆ ಎಲ್ಲರಿಗೂ ಹೇಳಕ್ಕೆ ಬರೋದಿಲ್ಲಲ್ಲ, ಪಟ್ಟನ್ನ ಪೆಟ್ಟಿಗೆಗೆ ಇಟ್ಕೊ. ಮುಂಜಾನೆ ಅವ ಬರವ, ಪಾಣೆಗೆ ಹೋಗವ, ಪೆಟ್ಟಿಗೆ ತೆಗ್ಯವ, ನೋಡವ, ಅಳವ, ಹಾಡವ, ಹೇಳವ, ಮುಚ್ಚಿಡವ. ಸಂಜೆ ಹೊತ್ತು ಈಕಿ ಹೋಗಕ್ಕಿ, ಪೆಟ್ಟಿಗೆ ತೆಗಕಿ, ನೋಡಕ್ಕಿ, ಅಳಕ್ಕಿ, ಹಾಡಕ್ಕಿ, ಮುಚ್ಚಿಡ. ಮುದಿಕಿತ್ತು ಮನ್ಯಾಗ. ಇವು ಎರಡೂ ಮುಂಜಾನೆ ಸಂಜೆಳೆ ಕ್ವಾಣ್ಯಾಗ ಹೋದ್ವು ಅಂದ್ರೆ ಯಾಕೆ ಹೊರಗೆ ಬರುವಲ್ಲು ಅಂತ ಸಂಶಯ ಬಂತು. ಆಕಿ ಮುಂಜಾನೆ ಕಿಂಡ್ಯಾಗ ನೋಡಿದಳು, ಮಗ ಪೆಟ್ಟಿಗ್ಯಾಗ ಕೈ ಇಟ್ಟಿದ್ದು ಗೊತ್ತಾದ. ಸಂಜೆಳೆ ನೋಡಿದಳು, ಸೊಸಿ ಇಟ್ಟಿದ್ದು ಗೊತ್ತಾದ. ನೋಡೋಣ ಕೇಳೋಣಂತ ಗಟ್ಟಿ ಮನಸ್ಸು ಮಾಡಿ ಸೊಸಿನ ಕೇಳಿದಳು. ಸೊಸಿ ಬಿಕ್ಕಿ ಬಿಕ್ಕಿ ಅತ್ತು ಹೇಳಿದಳು, ನಿಮ್ಮ ಮಗ ಇಂಥ ಕೆಟ್ಟ ಕೆಲಸ ಮಾಡ್ಯಾನ. ಏನು 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 ಮಾಡ್ಯಾನ? ನನ್ನ ಬಿಟ್ಟು ಬೇರೆ ಹೆಣ್ಮಗಳನ್ನ ಪೆಟ್ಟಿಗೆಯಾಗ ಇಟ್ಟಾನ. ಕನ್ನಡಿ ಇರಲಿಲ್ಲ ಅವ, ಪಾಪ ಗೊತ್ತಿಲ್ಲ, ಸಾಲಿನೂ ಇರಲಿಲ್ಲ, ಕನ್ನಡಿ ಮತ್ತು ಪ್ರವಚನನೂ ಹಚ್ತಿರ್ಲಿಲ್ಲ ಅವ್ರು ಅವಾಗ. ಆಯಿಗೆ ಸಂತಾತ, ಏನು ಹುಚ್ಚದ ನೀವ, ಏನು ಕಡಿಮೆ ಆಗಿತ್ತು, ನಡಿ ನೋಡೋಣ ಅಂತ ಆಯಿ ಕರ್ಕೊಂಡು ಹೋದಳು. ಎಲ್ಲಿಗೆ? ವಾಣಿ. ತೆಗಿ ನೋಡ್ತೇನೆ ಅಂದಳು. ನೀ ಹೆದರ್ಬೇಡ, ನಾ ಅದೇನೆ. ಸೊಸಿಗೆ ಧೈರ್ಯ ಬಂತು. ಅತ್ತಿ ಬಲ ಇದ್ರೆ ಸೊಸಿ ತಾಕತ್ತು ಬೇರೆ ಇರ್ತೈತಿ. ಆದ್ರೆ ನಾವೇನು ಮಾಡ್ತೀವಿ, ಅತ್ತಿನ ಬಾಜು ಇಟ್ಟು ಒಬ್ಬರು ನಿಲ್ತೀವಿ, ತಾಕತ್ತು ಕಡಿಮೆ ಆಗ್ತೈತಿ. ನಮ್ದೇನು ಭಾಳ ಕಲ್ತೇವಲ್ಲ, ಎಲ್ಲ ಗೊತ್ತೈತಲ್ಲ ಅಂತೀವಿ. ಹಂಗೆ ಮಾಡಬಾರ್ದು. ಅತ್ತಿ ಮಾವ ಅಪ್ಪ ಅವ್ವ ಹಿಂದಿದ್ರಂದ್ರೆ 1000 ಆನೆ ಬಲ ಇದ್ದಂಗದು. ನಾವು ಸ್ವಲ್ಪ ಶಾಣೆ ಆಗ್ಯಾವಲ್ಲ, ಅದಕ್ಕೆ ಅವ್ರನ್ನ ಬಾಜು ಇಟ್ಟೆ. ಈಗ ಪಾರ್ಟಿಷನ್ ಮಾಡೋದು ಭಾಳ ಈಸಿ. ನಡಿ ತೆಗಿ ನೋಡ್ತೀನಿ ಅಂದಳು. ಅವು ಅತ್ತಿ ಸೊಸಿ ಅಂದಳು, ಇರ್ಲಿ ಬಿಡು, ನೀ ಯಾಕೆ ನೋಡ್ತಿದ್ದಿ, ನೀ ಯಾಕೆ ಪಾಪದ ಕೆಲಸ ಮಾಡ್ತೀನಿ ತೀಕಿ. ಇಲ್ಲಿಲ್ಲ ನೋಡ್ತೀನಿ ತೆಗಿ ಅಂದು ಸಾವಕಾಶ ಪೆಟ್ಟಿಗೆ ತೆಗೆದು ತುಣುಕ್ ತಂದು ಅತ್ತಿ ಕೈಯ ಕೊಟ್ಲು. ಅತ್ತಿ ಅಳಕ್ಕೆ ಚಾಲು ಮಾಡಿದಳು. ಸೊಸಿ ಚಿಂತೆ ಹತ್ತು. ಯಾಕ ಅಂತ ಕೇಳಿ ಅತ್ತಿ ಏನನ್ಬೇಕು ಹೇಳಿ, ಎಷ್ಟು ಹುಚ್ಚು ನನ್ನ ಮಗ, ಹೋಗ್ಲಿ ಮಾಡ್ಕೊಂಡ್ರೆ ಮಾಡ್ಕೊಂಡ್ಯಾಕ, ಇಷ್ಟು ಹಳೆ ಮುದುಕಿನ ಮಾಡ್ಕೊಳ್ಳೋದು. ಒಂದು ಸ್ವಲ್ಪರ ತಿಳುವಳಿಕೆ ಬೇಕಲ್ಲ. ನಿನ್ನ ಹಂಗೆ ಹರಿಯದ ಹೆಣ್ಮಗಳನ್ನಾರ ನೋಡಿದ್ರೆ ಒಂದು ಕಿಮ್ಮತ್ತರ ಇರ್ತಿತ್ತು. ಅವ ನೋಡಕತ್ತಾನ ಅಪ್ಪ ಅಂತ ಅವ ಅಳ್ತಾನ, ಈಕಿ ನೋಡಕತ್ತಾಳ ನಾ ಅಲ್ಲ ಅಂತ ಈಕಿ ಹೇಳಾಕತ್ತಾಳ. ಮತ್ತು ಆಕಿ ಮುದುಕಿ ಆಗ್ಯಾಳ, ಖರೆ ಆಕಿಗೂ ಪಾಪ ಗೊತ್ತಾಗತ್ತ. ಹಂಗೆ ನಾವು ದರ್ಪಣದಾಗ ನಮ್ಮನ್ನು ನೋಡ್ಕೊಳಕತ್ತೀವಿ. ಒಳಗಿನ ದರ್ಪಣ, ಒಳಗೊಂದು ದರ್ಪಣ ಐತ್ಲ, ಎಲ್ಲ ತೋರಿಸ್ತೈತಿ. ಹೆಂಗೈತೋ ಹಂಗೆ ತೋರಿಸ್ತೈತಿ. ನೋಡ್ಕೊತಿದ್ದೀವಿ, ಖರೆ ನಾವು ಅಂತ ಅನ್ಕೋವಲ್ಲಿ, ನಂಬದಂತ ಅನ್ಕೋವಿ. ನಮ್ಗೆ ಕಾಣಿಸ್ತೈತಿ ಇದು ತಪ್ಪು ನಡೆದೈತಿ, ತಪ್ಪು ಮಾತು ಬರಾಕತ್ತೈತಿ ಅಂತ ಕಾಣಿಸ್ತೈತಿ. ಆದರೂ ನಾವು ಅನ್ಕೊಳ್ಳೋದಿಲ್ಲ ಇದು ನಾವು ಅಂತ. ನಾವು ಅಜ್ಜಿ ಹಂಗ ಅಲ್ಲ. ಅದನ್ನು ಬಸವಣ್ಣವ್ರು ಹೇಳ್ತಾರೆ, ಬೆಳಗ್ಗೆ ತೊಳೆದ್ರ ತಿಕ್ಕಿದ್ರ ಕನ್ನಡಿ ಎನಿಸಿತ್ತಯ್ಯ, ಉಂಬ ಬಟ್ಟಲು ಕಂಚು, ನೋಡುವ ದರ್ಪಣ ಕಂಚು, ತಾಟು ಊಟ ಮಾಡೋ ತಾಟು ಅದು ಕಂಚಿಂದ, ಮುಖ ನೋಡ್ಕೊಳ್ಳೋ ಕನ್ನಡಿ ಅದು ಕಂಚಿಂದ. ಕನ್ನಡ್ಯಾಗ ಮುಖ ಕಾಣುವುದಿಲ್ಲ, ಕಂಚಿನ್ಯಾಗ ಮುಖ ಯಾಕೆ ಕಾಣ್ತೈತಿ ಅಂದ್ರೆ ಮುಖ ನೋಡಿಕೊಳ್ಳೋ ದರ್ಪಣನ ತಿಕ್ತಾರ, ಮ್ಯಾಲಿನ ಧೂಳು ತೆಗೀತಾರ. ಮ್ಯಾಲಿನ ಧೂಳು ತೆಗಿಯೋದ್ರಿಂದ ದರ್ಪಣ ಮುಖ ತೋರಿಸ್ತದೆ. ಧೂಳು ಕೂತ್ರು ತಿಕ್ಲಾರದ್ರಿಂದ ಕಂಚು ಊಟಕ್ಕಷ್ಟ ಬಳಕೆ ಆಗ್ತದೆ. ಏನ್ ಬಸವಣ್ಣವ್ರ ವಚನ ರೀ.
ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ಎರಡನ್ನೂ ಕಂಚಿನಿಂದನ ಮಾಡ್ಯಾರ. ಒಂದ್ರಾಗ ಮುಖ ಕಾಣಿಸ್ತದೆ, ಮತ್ತೊಂದ್ರಾಗ ಮುಖ ಕಾಣಿಸುವುದಿಲ್ಲ. ಈಗ ಕಂಚಿನ ತಟ್ಟೆ ಬಹುತೇಕ ಯಾರು ಬಳಸುವುದಿಲ್ಲ. ಕೆಲವರು ಯೋಗಿಗಳು, ಸ್ವಾಮಿಗಳು, ಸಾಧಕರು ಬಳಸ್ತಾರೆ. ಮೊದಲೆಲ್ಲ ಕಂಚಿನ ತಟ್ಟೆನ ಕೊಡ್ತೀವಿ. ಸಂಸಾರ ಸೆಟ್ ಅಂದ್ರೆ ಕಂಚಿನ ತಟ್ಟೆನೇ ಇರ್ತಿದ್ವು. ಈಗ ಸಟ್ಟ ಮುರವಟ್ಟಾಗಿದೆ. ಏನು ಕೊಡೋದು ಕೊಡ್ತೀವಿ, ನೀವ ತಗೊಂಡು ಬಿಡ್ರಿ ಅಂತ ಅಲ್ಲ. ನಿಮ್ಮಲ್ಲಿ ಬಹುತೇಕ ಹಿಂಗೆ ಬೀಗ್ತನ ಮಾಡ್ಲಿಕ್ಕಿಲ್ಲ. ಕೆಲವು ಕಡೆ ಬೀಗ್ತನ ಭಾಳ ಚಲೋ ನಡೆದಾವು, ಬರೆದಿಡ್ಬೇಕು ಅಂಥವು ಬೀಗ್ತನ ನಡೆದಾವು. ಏನೇನು ಹತ್ತೈತಿ ನೀವ ತಗೋರಿ. ಅವ್ರೇನು ತರ್ತಾರೆ? ತೊಗರಿ ಹೆಸರು ತರ್ತಾರೆ ಅಲ್ಲ. ಕಂಚಿನ ಪಾತ್ರೆಗಳು ಇರ್ತಿದ್ವು ಮೊದಲು, ಅದನ್ನು ಬಸವಣ್ಣವ್ರು ಉದಾಹರಣೆ ಕೊಟ್ಟಾರೆ. ಇದೇನು ಹೊಸದಲ್ಲ. ಇದು ಕಂಚ, ಅದು ಕಂಚ. ಇದ್ರಾಗ ಯಾಕೆ ಮುಖ ಕಾಣಿಸ್ತದಂದ್ರೆ ಇದನ್ನ ಬೆಳಗ್ಯಾರ. ಬೆಳಗೋದು ಶಬ್ದ ಗೊತ್ತೈತಿಲ್ಲ. ಬಾಂಡಿ ಬೆಳಗೋದು, ತೊಳೆಯೋದು, ತಿಕ್ಕೋದು. ತಿಕ್ಕಿದ್ರ, ತೊಳೆದ್ರ, ಬೆಳಗಿದ್ರ ಇಲ್ಲೇ ಹೊಳಿತೈತಿ. ಅದು ಇನ್ನೊಂದು ಪದ್ಯ ಇಲ್ಲ ಶಿಶ್ನಾಳ ಶರೀಫ್ ಅಜ್ಜರದು, ಮಿರಿ ಮಿರಿ ಮಿಂಚುತ್ತದ ಏನು ಕೊಡ ಏನು ಕೊಡವ. ಪ್ಯಾಟಗಿಟ್ಟು ಮಾರೋ ಕೊಡಲ್ಲ, ಇದ ಕೊಡ. ತಿಕ್ಕಿಲ್ಲ, ತೊಳೆದಿಲ್ಲ, ಹೆಂಗ್ ಮಿಂಚುತ್ತದ? ಹೆಂಗ್ ಮಿಂಚುತ್ತದ? ಅದನ್ನ ಬಸವಣ್ಣವ್ರಂತಾರ ಅರಿದಡೆ ಶರಣ, ಮರೆದಡೆ ಮಾನವ. ಬೆಳಗಿದ್ರ ಮುಖ ಕಾಣ್ತೈತಿ, ತಿಳ್ಕೊಂಡ್ರ ಜೀವನಕ್ಕೆ ಅರ್ಥ ಗೊತ್ತಾಗ್ತದೆ. ಒಂದ ಕಂಚ, ಇದ ಶರೀರ. ಅವ್ರನ್ನ ಜಗತ್ತು ಪೂಜೆ ಮಾಡ್ತು, ನಮ್ಮನ್ನ ನಮ್ಮ ಮನೆಯವ್ರ ಕಿಮ್ಮತ್ ಕೊಡೋಲ್ರು. ಯಾಕ? ಅವರು ಬೆಳಕೋತ 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 ಇದ್ರು. ನಾವು ನಮಗೆ ಏನು ಬೆಳಗೋದ ಗೊತ್ತಿಲ್ಲ. ನಮಗೆ ಬೆಳಕ ಬೇಡಾಗೈತಿ. ಯಾಕಂದ್ರೆ ನಾವು ಕಂಪ್ನಿ ನೋಡ್ತೀವಿ. ಇದು ಯಾವ ಕಂಪ್ನಿ ಲೈಟ್ ಅಂತ ನೋಡ್ತೀವಿ ನಾವು, ಬರೋಬರಿಲ್ಲ. ಅವರು ಬೆಳಕು ಬರ್ತೈತಿ ಇಲ್ಲೋ ಅಂತ ನೋಡಿದ್ರು. ಅದಕ್ಕೆ ನಾವು ಜೀವನದೊಳಗೆ ಆನಂದ ಸಂಪಾದಿಸಬೇಕಾದ್ರೆ, ಆತ್ಮಾನುಭೂತಿ ಪಡಿಬೇಕಾದ್ರೆ, ಅಂತರಂಗದ ಆಳದೊಳಗಿರುವ ಸಂತೋಷದ ತಿಳಿ ನೀರನ್ನು ಪಡಿಬೇಕಾದ್ರೆ ಶಬ್ದ ಸೋಪಾನವ ಬಳಸಿ ಹಿರಿಯರು ಹೇಳಿದ ಮಾತು ಕೇಳಿ ತಿಳ್ಕೊಂಡು ಒಳಗಿಳಿಬೇಕು. ಒಳಗೊಂದು ಹೊಸ ಪ್ರಪಂಚ ಇದೆ. ಕ್ಲೋಸ್ ಯುವರ್ ಐಸ್, ಯು ವಿಲ್ ಸಿ ದ ರಿಯಲ್ ವರ್ಲ್ಡ್. ಕಣ್ಣು ಮುಚ್ಚು. ನೀ ಕಣ್ಣು ಮುಚ್ಚಿದ್ರೆ ನಿಜ ಪ್ರಪಂಚ ಕಾಣಿಸ್ತದೆ. ಯು ಆರ್ ಸೀಯಿಂಗ್ ಔಟ್ ಸೈಡ್, ಇಟ್ ಈಸ್ ದೇರ್ ಇನ್ಸೈಡ್. ಯು ನೆವರ್ ಟ್ರೈ ಟು ಸಿ ದೇರ್. ನೀ ಯಾವಾಗ ಅಲ್ಲಿ ನೋಡಕ್ ಪ್ರಯತ್ನ ಮಾಡಲಿಲ್ಲ. ನಿನಗೆ ಬ್ಯಾರೆಯವ್ರ ದೋಷ ಕಾಣಿಸ್ತು, ಬ್ಯಾರೆಯವ್ರು ಚಲೋ ಆಗ್ಬೇಕು ಅಂತ ಅನಿಸ್ತು. ನಿನ್ನ ದೋಷ ಕಾಣಲಿಲ್ಲ, ನೀ ಚಲೋ ಆಗ್ಬೇಕು ಅಂತ ಒಮ್ಮೆ ವಿಚಾರ ಮಾಡಲಿಲ್ಲ. ನಿನಗೆ ಹೆಂಗ ಆನಂದ ಸಿಗ್ತದೆ? ನಿಂಗೆ ಆನಂದ ಬೇಕಾಗಿತ್ತಂದ್ರೆ ಫಸ್ಟ್ ರಿಪೇರ್ ಯುವರ್ ಸೆಲ್ಫ್, ಫಸ್ಟ್ ಕರೆಕ್ಟ್ ಯುವರ್ ಸೆಲ್ಫ್. ನೀ ಕರೆಕ್ಟ್ ಮಾಡಿಕೊಂಡ್ರೆ ಕನೆಕ್ಟ್ ಆಗ್ತೀವಿ. ಚಂದಿಲ್ರಿ ಶಬ್ದ? ನೀನು ಮನುಷ್ಯ ನೀನು ಕರೆಕ್ಟ್ ಮಾಡಿಕೊಂಡ್ರೆ, ಕರೆಕ್ಟ್ ಅಂದ್ರೆ ಸರಿ ಮಾಡೋ. ಸಾಲೆಗೆ ಸರ್ ಒಗಿತಾರಲ್ಲ, ಏನದು ಏನದು ಹಿಂಗೆ ಈ ಮೂಲೆಗಿಂದ ಆ ಮೂಲೆ ಹೋಗಿರ್ತೈತಲ್ಲ, ಏನದು? ರೈಟ್, ಕರೆಕ್ಟ್. ನೀನು ಕರೆಕ್ಟ್ ಮಾಡಿಕೊಂಡ್ರೆ, ನೀನು ಕರೆಕ್ಟ್ ಮಾಡಿಕೊಂಡ್ರೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಅಂದ್ರೆ ಏನು? ಸಂಪರ್ಕ. ಕನೆಕ್ಟ್ ಆದಮೇಲೆ ಬೆಳಕು ಬರೋದು ಎಂತಡ? ಬಲ್ಪ್ ಐತಿ, ವೈರ್ ಐತಿ, ಹೋಲ್ಡರ್ ಐತಿ, ಕರೆಂಟ್ ಐತಿ. ಎರಡ ಕೆಲಸ ಆಗ್ಬೇಕು. ಒಂದು ಅವನ್ನ ಕರೆಕ್ಟ್ ಜೋಡಿಸ್ಬೇಕು, ಪ್ಲಸ್ಸು ಮೈನಸ್ಸು. ಇಲ್ಲಾಂದ್ರೆ ನಿಮ್ಗೆ ಗೊತ್ತೈತಿ ವೈರ್ ಜೋಡಿಸೋದು? ಗೊತ್ತಿದ್ರಷ್ಟು ಹ್ಞೂ ಅನ್ರಿ, ಇಲ್ಲಾಂದ್ರೆ ಹ್ಞೂ ಅನ್ಬೇಡ್ರಿ. ಗೊತ್ತೈತಿ ವೈರ್ ಜೋಡಿಸೋದು, ಕರೆಂಟ್ ವೈರ್. ನಾವು ಮನುಷ್ಯರು ನಮಗೆ ಗೊತ್ತಿಲ್ಲದ ಹೆಚ್ಚು ಮಾತಾಡ್ತೀವಿ, ಗೊತ್ತಿಲ್ಲದ ಹೆಚ್ಚು ಮಾಡ್ತೀವಿ ಜೀವನದಾಗ. ಇದಕ್ಕಿಂತ ಎಡವಟ್ಟು ಯಾವುದೂ ಇಲ್ಲ. ಇವು ಪಶು ಪ್ರಾಣಿ ಇರ್ತಾವಲ್ಲ, ಅವು ಗೊತ್ತಿಲ್ಲದ ಮಾತಾಡೋದಿಲ್ಲ, ಗೊತ್ತಿಲ್ಲದ ಕೆಲಸ ಮಾಡೋದಿಲ್ಲ. ನಮ್ದು ಉಲ್ಟಾ. ನಾವು ಏನು ಮಾತಾಡ್ತೀವಿ ಅದು ಏನೂ ಗೊತ್ತಿರೋದಿಲ್ಲ ನಮಗೆ. ಇಲ್ವಾ ಇಲ್ಲಿ ಒಂದು ಹೇಳ್ತೀನಿ ಅನ್ನೋದು ಸಂಜೆ ಮಠ ಹೇಳ್ತಾನೆ.
ಇದು ನಿನಗೆ ಹೆಂಗೆ ಗೊತ್ತಾಯ್ತು? ಏನೋ ಏನೋ ಸುಮ್ಮನೆ ಹೇಳ್ಬಿಟ್ಟೆ ಅಂತ ನಾವು. ವಿ ಡೋಂಟ್ ನೋ ವಾಟ್ ವಿ ಆರ್ ಟಾಕಿಂಗ್, ವಿ ಡೋಂಟ್ ನೋ ವಾಟ್ ವಿ ಆರ್ ಡೂಯಿಂಗ್. ದೋ ವಿ ಡೋಂಟ್ ನೋ ವಿ ಆರ್ ಟಾಕಿಂಗ್ ಆ್ಯಂಡ್ ವಿ ಆರ್ ಡೂಯಿಂಗ್. ನಮ್ಗೆ ಗೊತ್ತಿಲ್ಲ, ಖರೆ ಮಾತಾಡ್ತೀವಿ, ಮಾಡ್ತೀವಿ. ಎಲ್ಲ ತಯಾರಿ ಐತಿ. ಬಲ್ಪ್ ಐತಿ, ವೈರ್ ಐತಿ, ಕರೆಂಟ್ ಐತಿ, ಸ್ವಿಚ್ ಐತಿ. ಫಸ್ಟ್ ಏನು ಮಾಡಬೇಕು? ಯಾವುದಕ್ಕೆ ಯಾವ್ದು ಜೋಡಿಸ್ಬೇಕಂತ ಕರೆಕ್ಟ್ ತಿಳ್ಕೋಬೇಕು. ಜೋಡಿಸಿದ ಮೇಲೆ ಕನೆಕ್ಟ್ ಮಾಡಬೇಕು. ಕರೆಕ್ಟ್ ಜೋಡಿಸಿ ಕನೆಕ್ಟ್ ಮಾಡಿದ್ವಿ ಅಂದ್ರೆ ಬೆಳಕು ತಾನ ಬರ್ತೈತಿ. ಹಂಗೆ ದೇವ್ರನ್ನ ಕಾಣಕ್ಕೆ ಏನೇನು ಬೇಕೋ ಎಲ್ಲ ದೇವ್ರು ಕೊಟ್ಟಾನ. ಅದನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು. ಕರೆಕ್ಟ್ ಮಾಡ್ಕೊಳ್ಳೋದಂದ್ರೆ ಇವೇನದಾವಲ್ಲ ಕಣ್ಣು, ಇವನ್ನ ಕರೆಕ್ಟ್ ಇಟ್ಕೊಳ್ಳೋದು. ಅಂದ್ರೆ ಚಲೋದು ನೋಡೋದು, ನೋಡಿದ್ರಾಗೆಲ್ಲ ಚಲೋದು ಅನ್ನೋದು. ನೋಡ್ರಿ, ದೋಷ ಹುಡುಕೋತ್ ಹೋದ್ವಿ ಅಂದ್ರೆ ಚಲೋದು ನಮಗೆ ಕಾಣಲ್ಲ. ಚಲೋದು ನೋಡ್ಕೋತ ಹೋದೆವು ಅಂದ್ರೆ ಕೆಟ್ಟದ್ದು ನಮಗೆ ಕಾಣೋದು. ಇನ್ನೊಮ್ಮೆ ಹೇಳ್ತೇನೆ, ಚಂದ ಕೇಳಿಸ್ಕೊಳ್ರಿ. ಚಲೋದು ನೋಡ್ಕೋತ ಹೋದೆವು ಅಂದ್ರೆ ಕೆಟ್ಟದ್ದು ನಮಗೆ ಕಾಣಲ್ಲ. ಕೆಟ್ಟದ್ದ ನೋಡ್ಕೋತ ಹೋದೆವು ಅಂದ್ರೆ ಚಲೋದು ನಮಗೆ ಕಾಣೋದು. ಜಗತ್ತಂದ್ರ ಚಲೋನೂ ಇರೋದ, ಕೆಟ್ಟನೂ ಇರೋದ. ನೋಡೋದು ಏನು ಅಂತ ನಾವು ತೀರ್ಮಾನ ಮಾಡಬೇಕು. ಇಂಗ್ಲಿಷ್ನೊಳಗೆ ಒಂದು ಮಾತಿದೆ, ದ ಮೈಂಡ್ ಈಸ್ ಇಟ್ಸ್ ಓನ್ ಪ್ಲೇಸ್ ಆ್ಯಂಡ್ ಇನ್ ಇಟ್ ಸೆಲ್ಫ್ ಕ್ಯಾನ್ ಮೇಕ್ ಅ ಹೆವನ್ ಆಫ್ ಹೆಲ್ ಆ್ಯಂಡ್ ಹೆಲ್ ಆಫ್ ಹೆವನ್. ಜಾನ್ ಮಿಲ್ಟನ್ ಅಂತ ಒಬ್ಬ ಪಾಶ್ಚಾತ್ಯ ಅಂಧ ಕವಿ ಹೇಳಿದ ಮಾತಿದು. ಕಣ್ಣಿರ್ಲಿಲ್ಲ ಅವ್ರಿಗೆ, ಜಾನ್ ಮಿಲ್ಟನ್ ಅವ್ರಿಗೆ. ಅವ್ರು ಹೇಳಿದ ಮಾತಿದು. ನಮ್ಮ ಮನಸ್ಸು ಐತಲ್ಲ, ಇದು ಎಂಥ ಜಾಗ ಅಂದ್ರೆ ಇದು ಸ್ವರ್ಗಾನ ನರಕ ಮಾಡ್ತೈತಿ ಮತ್ತು ನರಕಾನ ಸ್ವರ್ಗ ಮಾಡ್ತೈತಿ. ಅಷ್ಟು ಶಕ್ತಿ ಐತಿ ನಮ್ಮ ಮನಸ್ಸು. ಚಲೋನ ಕೆಟ್ಟ ಅಂತೈತಿ, ಕೆಟ್ಟನ ಚಲೋ ಅಂತೈತಿ. ಎರಡೂ ಗುಣ ಒಳಗ ಇಟ್ಕೊಂಡೈತಿ. ಅದಕ್ಕೊಂದು ಉದಾಹರಣೆ ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟೆ ಅಂತ ಒಬ್ಬ ವ್ಯಕ್ತಿ ಇದ್ರು ಫ್ರಾನ್ಸ್ ದೇಶದೊಳಗಡೆ. ದ ಮೋಸ್ಟ್ ಪವರ್ಫುಲ್ ಪರ್ಸನ್ ಆನ್ ದ ಅರ್ತ್. ಜಗತ್ತಿನ ಅತಿ ಶಕ್ತಿಶಾಲಿ ಮನುಷ್ಯ. ಅತಿ ಸಣ್ಣ ವಯಸ್ಸಿನಾಗ ಇಡೀ ಯುರೋಪ್ ಖಂಡವನ್ನ ಗೆದ್ದಿರ್ತಾನ ಆ ಮನುಷ್ಯ. 100 ಕದನಗಳ ಸಿಂಹ ಅಂತ ಕರೀತಾರ ಅವನು, ನೆಪೋಲಿಯನ್ ಬೋನಾಪಾರ್ಟೆ. ಅವನ ಹತ್ರ ಸಾವುಕಾರಿಕೆ ಅನ್ನೋದು ತುಂಬಿ ತುಳುಕ್ತಿತ್ತು. ಯಾಕೆ? ಇಡೀ ಫ್ರಾನ್ಸ್ ಸಾಮ್ರಾಜ್ಯದ ಸಿಂಹಾಸನ ಮತ್ತು ಕಿರೀಟ ಎರಡು ಅವನ ಹತ್ರ ಇತ್ತು. ಸಾವುಕಾರಿಕೆ ಇತ್ತು, ಅಧಿಕಾರ ಇತ್ತು, ಕೀರ್ತಿ ಇತ್ತು ನೆಪೋಲಿಯನ್ ಬೋನಾಪಾರ್ಟೆ. ಆದ್ರೆ ಅವ ಒಂದು ಮಾತು ಹೇಳ್ತಿದ್ದ ಸದಾ. ಏನು ಹೇಳ್ತಿದ್ದ ಅಂದ್ರೆ, ನನ್ನ ಬದುಕಿನಲ್ಲಿ ಸಂತೋಷದ ದಿನಗಳನ್ನು ಕಾಣದವನು ನಾನು ಅಂತ ಹೇಳ್ತಿದ್ದ. ಎಲ್ಲ ಇತ್ತು, ಏನ್ ಬೇಕಲ್ಲ ಎಲ್ಲ ಇತ್ತು. ಅಧಿಕಾರ ಇತ್ತು, ಅಂತಸ್ತಿತ್ತು, ಕೀರ್ತಿ ಇತ್ತು, ಎಲ್ಲ ಇತ್ತು. ಆದ್ರೂ ಅವ ಅಂತಿದ್ದ, ಇಡೀ ಜೀವನದೊಳಗೆ ಸಂತೋಷ ಅನ್ನೋದನ್ನ ನೋಡಲೇ ಇಲ್ಲ ನಾನು. ಇನ್ನೊಬ್ಬ ವ್ಯಕ್ತಿ ಇದ್ರು, ಹೆಲನ್ ಕೆಲರ್ ಅವ್ರ ಹೆಸರು, ಹೆಲನ್ ಕೆಲರ್. ಆ ಹೆಣ್ಮಗಳಿಗೆ 2 ಕಣ್ಣು ಕಾಣಿಸ್ತಿರ್ಲಿಲ್ಲ, 2 ಕಿವಿ ಕೇಳಿಸ್ತಿರ್ಲಿಲ್ಲ, ಹೆಲನ್ ಕೆಲರ್. ಆದ್ರೆ ಅವ್ರು ಏನ್ ಹೇಳ್ತಾರೆ, ಬದುಕೆಂಬುದು ಎಷ್ಟು ಸುಂದರ ಅಂದ್ರೆ, ನನ್ನ ಜೀವನ ಎಷ್ಟು ಆನಂದದಿಂದ ಕೂಡಿದೆ ಅಂದ್ರೆ, ನಾನು ಜಗತ್ತಿನಲ್ಲಿ ಎಷ್ಟು ಭಾಗ್ಯಶಾಲಿ ಅಂದ್ರೆ, ನನ್ನ ಬಿಟ್ಟರೆ ಜಗತ್ತಿನಲ್ಲಿ ಭಾಗ್ಯಶಾಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ ಹೆಲನ್ ಕೆಲರ್. ಈ ಮನುಷ್ಯಾಗ ಎಲ್ಲ ಇದೆ, ಏನೂ ಇಲ್ಲ ಅಂತಾನೆ. ಆ ಹೆಣ್ಣುಮಗಳ ಹತ್ರ ಏನೂ ಇಲ್ಲ, ಎಲ್ಲ ಇದೆ ಅಂತಾರೆ. ಇದನ್ನೇ ಬಸವಣ್ಣವರು ಯದ್ಭಾವಂ ತದ್ಭವತಿ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವ್ರಿಗೆ ಹೆಂಗ್ ಬೇಕೋ ಹಂಗ ಜಗತ್ತು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಮಾಡೋದು ನಮ್ಮ ಮನಸ್ಸು. ಇಟ್ ಹ್ಯಾಸ್ ದಟ್ ಕೆಪಾಸಿಟಿ. ಇಟ್ ಕ್ಯಾನ್ ಕನ್ವರ್ಟ್ ಅ ಹೆವನ್ ಇಂಟು ಎ ಹೆಲ್ ಆ್ಯಂಡ್ ಎ ಹೆಲ್ ಇಂಟು ಎ ಹೆವನ್. ನಮ್ಮ ಮನಸ್ಸು ಸ್ವರ್ಗಾನ್ ತಗೊಂಡು ಹೋಗಿ ನರಕಾನೂ ಮಾಡ್ತದೆ, ನರಕಾನ್ ತಗೊಂಡು ಹೋಗಿ ಸ್ವರ್ಗಾನೂ ಮಾಡ್ತದೆ. ನಾವು ವಿಚಾರ ಮಾಡಬೇಕು, ನಮಗೆ ಸ್ವರ್ಗ ಬೇಕೋ ನರಕ ಬೇಕೋ ಅಂತ ವಿಚಾರ ಮಾಡಬೇಕು. ಸ್ವರ್ಗ ಬೇಕಾಯ್ತು, ಸ್ವರ್ಗಕ್ಕೆ ಹೋಗಕ್ಕೆ ಏನೇನು ಬೇಕೋ ಅಂಥ ಆಸ್ತಿ ಸಂಪಾದನೆ ಮಾಡಿ ಇಟ್ಕೊಳ್ಳೋದು. ಸ್ವರ್ಗ ಅಂದ್ರೆ ಕಣ್ಣು ಮುಚ್ಚಿದ ಮೇಲೆ ಹೋಗೋದು, ನರಕ ಅಂದ್ರೆ ಪಾಪ ಪುಣ್ಯಕ್ಕೆ ಸಿಗೋದು, ಇಂಥದ್ದು ಕಲ್ಪನೆ ಮಾಡಬಾರ್ದು. ಸ್ವರ್ಗ ಅಂದ್ರೆ ಎದ್ದು ಗೂಟ್ಲೆ ಖುಷಿ ಆಗೋದು, ಮಲ್ಕೊಳಕ್ ಹೋದ ತಕ್ಷಣ ನಿದ್ದೆ ಹತ್ತೋದು.
ಸ್ವರ್ಗ. ಊಟಕ್ಕೆ ಕೂತ ತಕ್ಷಣ ಅನ್ನ ರುಚಿ ಹತ್ತೋದು, 4 ಮಂದಿ ಮುಖ ನೋಡಿದ ತಕ್ಷಣ ಆನಂದ ಆಗೋದು, ಇದು ಸ್ವರ್ಗ. ನರಕ ಅಂದ್ರೆ ಊಟಕ್ಕೆ ಕೂತ್ಲೆ ಅದು ಏನಾರ ಇರುವಲ್ತ ಕಸಿ ಬಿಸಿ ಆಗೋದು. ಮಲಗಾಕ್ ಹೋದ ತಕ್ಷಣ ನಿದ್ದಿನ ಹತ್ತೋದಿಲ್ಲ. 4 ಮಂದಿ ಬಂದ್ರು ಅಂದ್ರೆ ಒಳಗ ಉರಿ ಹತ್ತದಂಗ ಆಗ್ತೈತಿ. ನಿಮ್ಗೆ ಯಾವಾಗಾರ ಒಳಗೆ ಉರಿ ಹತ್ತೈತಿ? ಟಿವ್ಯಾಗ ತೋರಿಸ್ತಾರ ನೋಡಿರಿ, ಮದುವೆ ಮನ್ಯಾಗ ಕೂತಿರ್ತಾನ ಹುಡುಗ, ಏನಾಗೈತಳು ಇಲ್ಲಿ ಬೆಂಕಿ ಹತ್ತೈತೆ ಅವನಿಗೆ ಒಳಗೆ, ಬರ್ನಿಂಗ್ ಭಾಳ ಕೆಟ್ಟ್ರಿ. ಒಳಗೆ ಉರಿ ಹತ್ತಬಾರ್ದು. ಹೊರ ಉರಿ ಹತ್ತಿದ್ರೆ ಎಲ್ಲಿ ಹತ್ತೈತಿ ಅಂತ ಕಾಣ್ತೈತಿ, ಉಸುಕರ ನೀರರ ಉಗ್ಗಾಕ ಬರ್ತೈತಿ. ಒಳಗೆ ಹತ್ತಿದ್ರೆ ಎಲ್ಲಿ ಅಂತ ಉಗ್ಗೋದು. ಮತ್ತಿದು ಆರೋದಿಲ್ಲ, ಕಿಚ್ ಅಂತಾರ, ಕಿಚ್ ಕಿಚ್. ಭಾಳ ಕೆಟ್ಟ. ಯಾರ ಬಂದಾಗ ಒಳಗೆ ಕಿಚ್ ಹತ್ತಂದ್ರೆ ನಾವು ನರಕದಾಗದೀವಿ ಅಂತ ಅರ್ಥ. ಯಾರ ಚಲೋ ಅರಿವಿ ಹಾಕೊಂಡಿದ್ರು, ಚಲೋ ಮನಿ ಕಟ್ಟಿದ್ರು, 4 ಮಂದಿಯಾಗ ಹೆಸರು ಮಾಡಿದ್ರು, ಎತ್ತರ ಹೊಂಟಿದ್ರಂದ್ರ ನಮಗೂ ಆನಂದ ಆಗ್ಬೇಕ್ರಿ. ಎಂತ ಮನುಷ್ಯಪ್ಪ ಅನಿಸ್ಬೇಕು. ನಿಮ್ಮ ಎದೆ ಒಳಗಡೆ ಉರಿ ಬರ್ತಾ ಇದೆ ಅಂತ ಅನಿಸ್ತಂದ್ರ ಟಿವ್ಯಾಗ ಹಂಗೆ ಕೇಳ್ತಾರಲ್ಲ, ನಿಮ್ಮ ಎದೆ ಉರಿತಾ ಇದೆ, ಇದನ್ನು ಕುಡಿಯಿರಿ ಅಂತ ಕೊಡ್ತಾರ ಅವ್ರು. ಇವು ಇಲ್ಲಿ ಮನ್ಯಾಗ ಎದೆಯಾಗ ಉರಿಯಾಕತ್ರ 1 ಕೊಡ ನೀರು ಕುಡಿದ್ರು ಅದು ಹೋಗಿಲ್ಲ. ಯಾಕಂದ್ರೆ ಉರಿ ಹತ್ತಾಕ ಕಾರಣ ಬೇರೆ ಐತಲ್ಲ. ದಿಸ್ ಈಸ್ ಹೆವನ್, ದಿಸ್ ಈಸ್ ಹೆಲ್. ಲವ್ ಈಸ್ ಹೆವನ್, ಹೇಟ್ರೆಡ್ ಈಸ್ ಹೆಲ್. ಪ್ರೇಮ ಪ್ರೀತಿ ಸ್ವರ್ಗ, ದ್ವೇಷ ಅಸೂಯೆ ನರಕ. 4 ಮಂದಿ ಒಳಗೆ ಚಂದಂಗ ಮಾತಾಡ್ಕೋತ ಕೂಡಿ ನಕ್ಕೋತ ಇದ್ದಿದ್ದು ಹಂಚಿ ತಿಂದು ಇದ್ವಿ ಅಂದ್ರೆ ಸ್ವರ್ಗ. ಒಟ್ಟ ಯಾರು ಕೂಡನು ಇಲ್ಲ, ಯಾರು ಕೂಡನು ಹೊಂದುದಿಲ್ಲ, ತಂದು ತಾ ಬಿಡುವುದಿಲ್ಲ, ನರಕ. ಹೆಂಗದವು ಹಿಂದಿನ ಹಿರಿಯರ ಮಾತು, ಎಷ್ಟು ಶಾಣೆ ಅದಾರ ಅವರು, ಎಷ್ಟು ಎಂಥ ಜ್ಞಾನ ಅವರು. ಗೀತ ಮಾತೆಂಬ ಜ್ಯೋತಿ, ಶಬ್ದ ಸೋಪ, ಇಂಥ ಒಂದು 4 ಮಾತು ನಮ್ಮ ಹತ್ರ ಇದ್ದು ಅಂದ್ರೆ ನಮ್ಗೆ ವಿಶ್ವಾಸ ಬರ್ತೈತಿ. ಆಯ್ತಲ್ಲ, 1 2 3 ಮಾತಾದೋ ಇಲ್ಲಿ, ಮತ್ತು ಉಳಿದದ್ದು ನಾಳೆ. ಇವು ಭಾಳ ಆಗಬಾರ್ದು, ಕಾಲಿಸ್ಬಿಡ್ತದೆ ಅಷ್ಟೇ. ತೊಡೆ ಇರಬೇಕು. ಯಾಕೆ ಭಾಳ ಹೆಚ್ಚಾದ್ರೆ ಏನಾಕೈತೆ ಗೊತ್ತೈತಲ್ಲ ನಿಮ್ಗೆ, ಅತಿ ಭಾಳ ಧರ್ಮ ಭಾಳ ಮಾಡಕತ್ರ ಮುಂದಿನ ವರ್ಷ ಪ್ರವಚನಕ್ಕೆ ಮನೆಗೆ ಹೋಗೋದಿಲ್ಲ ಅವ್ರು, ಅದು ಬೇರೆ. ಪ್ರವಚನಕ್ಕೂ ನಾಳೆ ಬೇರೆ. ಎಷ್ಟು ಮಂದಿ ಕೂತೀರಲ್ಲ ನೀವು, ಎಷ್ಟು ಮಂದಿ ಸಮಾಧಾನ. ಇದ ಸ್ವರ್ಗ ನೋಡ್ರಿ. ಈಗ ನಾವು ಇಷ್ಟು ಮಂದಿ ಕೂತೀವಿ, ನಮ್ಗೆ ಯಾರ ತಲೆಯಾಗೂ ನಾ ಮಾಸ್ತರ್, ನಾ ವಕೀಲ, ನಾ ಪೊಲೀಸ, ನಾ ರೈತ, ನಾ ಕಾಂಟ್ರಾಕ್ಟರ್, ನಾ ಇಂಜಿನಿಯರ್, ನಾ ಡಾಕ್ಟರ್, ಇಲ್ಲೀಗ ಅದವನು ಸ್ವರ್ಗ. ನಾ ಮಾಸ್ತರ್ ಅನ್ನೋದು ಬಂತಂದ್ರೆ ಏನು ಹೇಳ್ರಿ, ಈಗ ನಮ್ಮ ತಲೆಯಾಗ ಉತ್ತಾರನ ಇಲ್ಲ. ಏನದವ ಯಾರು ATC ಉತ್ತಾರ ಅದಾವನ್ರಿ, ಉತ್ತಾರ ಇಲ್ಲ. ನಮ್ದು ಇಷ್ಟು ಎಕರೆ ಐತಿ, 1 ಡಾಗ್ ಐತಿ, ಇಷ್ಟನೇ ನಂಬರ್ ಐತಿ, ಇಷ್ಟನೇ ಹಿಸ ಐತಿ ಅಂತ ಬಂತಂದ್ರೆ ನರಕ. ಯಾಕೆ ನರಕ ಅಂದ್ರೆ ಅದು ತಲೆಯಾಗ ಬಂತಂದ್ರೆ ನಮ್ಮ ಕೂಡ ಬರುವುದಿಲ್ಲ. ಇದು ತಲೆಯಾಗ ಬಂತಂದ್ರೆ ನಮ್ಮ ಕೂಡ ಬರ್ತೈತಿ. ಈಗ ಇಲ್ಲಿ ಕೂತೀವಿ, ಆರಾಮ್ ಕೂತೀವಿ, ಇವ್ರಿಬ್ರ ದೊಡ್ಡವ್ರಿಲ್ಲ, ಇವ್ರನ್ನ ಬಿಟ್ರಿ ಎಲ್ಲರೂ ಸಣ್ಣ. ಖಲಾಸ್ ಮುಗೋ ಸ್ವರ್ಗ. ಮನ್ಯಾಗ ಹಿಂಗೆ ಕುಂದಿರ್ತೀರಿ ನೀವು ಮನ್ಯಾಗ, ನಿಮ್ಮ ಮನ್ಯಾಗ ಬಿಡ್ರಿ, ಪಾವನೇರ್ ಮನೆಗೆ ಹೋದಾಗ ಕುಂತೀರಿ ನೀವು, ಹಂಗೆ ಕುಂಡ್ರಾಕೈತಿ. ಅಲ್ಲಿಂದ ಬಂದೇವಿ, ಇವ್ರ ಮನೆಗೆ ಅಂತ ಇದು ಒಳಗೆ ಉರಿಬಾರ್ದು. ಅದಕ್ಕೆ ಇನ್ನೊಂದು 3 ದಿವಸ ಉರಿಲಾರ್ದಂಗೆ ನೋಡ್ಕೊಳ್ಳೋಣ. ಉರಿಯೋದಂತೂ ಐತೆ 1 ದಿವಸ. ಇದು ಉರಿಲಿಲ್ಲ ಅಂದ್ರೆ ಊರ್ ಮಂದಿರ ಕೊಡಿ ಉರಿಸ್ತಾರು ಅಲ್ಲ. ಅದು ಭಾಳ ಕೆಟ್ಟ ಉರಿ. ಅದು ಯಾವುದು, ಊರು ಮಂದಿ ಕೂಡಿ ಉರಿಸ್ತಾರೆ ನೋಡಿರೇನು, ಮೆರೆಸ್ಕೋತ ಬಂದು ಉರಿಸ್ತಾರೆ. ಮೊದಲು ಊರಾಗ ಮೆರೆಸ್ತಾರೆ, ಆಮೇಲೆ ಹೊರಗೆ ತಂದು ತಣ್ಣಗೆ ಇಟ್ಕೊಳ್ಳೋಣ. ಭಾಳ ಖುಷಿ ಆಯಿತು. ಇಷ್ಟು ಜನ ಬಂದಿರಿ, ಶಾಂತ ಕೂತೀರಿ. ನಾಳೆನೂ ಬರ್ರಿ.
ನಾಮಾವಳಿ ಒಂದು ಸ್ವಲ್ಪ ಮಂದಿ ಅನ್ನಕತ್ತಿದ್ರಿ, ನಾಳೆ ಎಲ್ಲರೂ ಅನ್ನೋದು. ಎಷ್ಟು ಸರಿ ಇದೆ ಅದು? 108 ಸರಿ ಇದೆ. ಇದೊಂದು ಪ್ರಸಂಗ ಅಲ್ಲ, ನಮಗೆ ಭಗವಂತನ ಹೆಸರು ಹೇಳಕ್ಕೆ ಒಂದು ಪ್ರಸಂಗ. 108 ಸರಿ ಅದನ್ನು ಅನ್ನೋದು. ನಾಳೆ ಎಲ್ಲರೂ ಬರ್ರಿ. ಒಂದು ಸ್ವಲ್ಪ ಮಂದಿ ಒಂದು 5 ನಿಮಿಷ ಹಿಂದೆ ಮುಂದೆ ಮಾಡಿ ಬರಾಕತ್ತಿದ್ರಿ, ಇರ್ತಾವೆ ಮನ್ಯಾಗ ಅಡಚಣೆ ಇರ್ತಾವೆ, ಆದರೂ ಬರಬೇಕು ಸಮಯ. ನಮಸ್ಕಾರ. ಗುರುಗಳು ಒಂದು ಮಾತನ್ನು ಹೇಳಿದರು.